ರಾಜಗಳನ್ನ ಮಾಡಿದ. ಕೃಷ್ಣ ಆತನನ್ನ ಕರೆದು ಮಾತಾಡಿಸಿದ. ಶ್ರುತ್ವಾ ಸ ಕಂಸ ಹೃದಯ ಸಂಸ್ಥಿತಮಭ್ಯನಾಭ ಪ್ರಾತಸ್ತು ಗೋಪಸಹಿತೋ ರಥಮಾರುರೋಹ ರಾಮಶ್ಚ ಫಲ್ಗತನಯಾಭಿಯುತೋ ಜಗಾಮ ಯಾನೇನ ತೇನ ಯಮುನಾ ತಟಮವ್ಯಯಾತ್ಮಾ. ಶ್ರುತ್ವಾ ಸಹ ಕಂಸ ಹೃದಿ ಸಂಸ್ಥಿತಂ ಅಬ್ಜನಾಭಃ ಪ್ರಾತಃ ತು ಗೋಪಸಹಿತಃ ರಥಂ ಆರುರೋಹ ರಾಮಃ ಶ್ವಫಲ್ಗತನಯಾಭಿಯುತಃ ಜಗಾಮ ಯಾನೇನ ತೇನ ಯಮುನಾ ತಟಂ ಅವ್ಯಯಾತ್ಮಾ. ಶ್ರುತ್ವಾ ಸಹ ಕಂಸ ಹೃದಯ ಸಂಸ್ಥಿತಂ ಅಬ್ಜನಾಭಃ ಪ್ರಾತಃ ತು ಗೋಪಸಹಿತಃ ರಥಂ ಆರುರೋಹ. ಬೆಳಿಗ್ಗೆ ಶ್ರುತ್ವ ಇದೆಲ್ಲ ಕಂಸ ಹೃದಯ, ಕಂಸ ಹಿರಕಸಿದ್ದನ ಕೃಷ್ಣ ಕೇಳಿ, ಕಂಸ ಹೃದಯ ಸಂಸ್ಥಿತಂ ಅಬ್ಜನಾಭಃ, ಕಂಸನ ಹೃದಯದಲ್ಲಿ ಇದ್ದ ವಿಚಾರವನ್ನ ಕೇಳಿದಂಥ ಪದ್ಮನಾಭನಾದ ಶ್ರೀಕೃಷ್ಣ ಪ್ರಾತಃ ತು ಮರುದಿವಸ ಬೆಳಿಗ್ಗೆನೆ ಗೋಪಸಹಿತ ರಥಂ ಆರುರೋಹ, ಗೋಪಸಹಿತ ಗೋಪರ ಸಮೇತವಾಗಿ ರಥವನ್ನ ಅವ್ರು ಹೇಳಿದ್ದ, ಗೋಪರನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿದ್ದ. ಆದ್ದರಿಂದ ಅವ್ರ ಜೊತೆಗೆ ರಥವನ್ನು ಏರಿದ. ಅಂದ್ರೆ ಕೃಷ್ಣ ಒಂದು ರಥದಲ್ಲಿ, ಉಳಿದವರೆಲ್ಲ ಬರೋ ರೀತಿಯಲ್ಲಿ ಬರ್ತಿದ್ದಾರೆ ಅಂತ ಅರ್ಥ. ರಾಮ ಶ್ವಫಲ್ಗತನಯಾಭಿಯುತ ಜಗಾಮ ಯಾನೇನ ತೇನ, ಶ್ವಫಲ್ಗತನಯಾಭಿಮುಖ ಅಭಿಯುತ ಕುರುನೊಂದಿಗೆ ಬಲರಾಮನು ಸಹ ಜಗಾಮ ಯಾನೇನ ತೇನ, ಅದೇ ಒಂದು ರಥದೊಂದಿಗೆನೆ ಯಮುನಾ ತಟಂ ಅವ್ಯಯಾತ್ಮ. ಕೃಷ್ಣ, ಬಲರಾಮ, ಅಕ್ರೂರ ಮೂರು ಜನ ಒಂದು ರಥದಲ್ಲಿ ಮಧುರೆಯತ್ತ ಹೊರಟು. ಸಂಸ್ಥಾಪ್ಯತೌ ರಥವರೇ ಜಗತಾಭಿವಂದ್ಯೌ ಶ್ವಾಫಲ್ಕಿರಾಶ್ವವತತಾರ ಯವಸ್ವಸಾರಂ ಸ್ನಾತ್ವಾ ಸ ತತ್ರ ವಿಧಿನೈವ ಕೃತಾಘಮರ್ಷಃ ಶೇಷಾಸನಂ ಪರಮಪೂರುಷಮತ್ರ ಚೈಕ್ಷತ್. ಸಂಸ್ಥಾಪ್ಯ ತೌ ರಥವರೇ ಜಗತಾ ಅಭಿವಂದ್ಯೌ ಶ್ವಾಫಲ್ಕಿಃ ಆಶು ಅವತತಾರ ಯಮಸ್ವಸಾರಂ ಸ್ನಾತ್ವಾ ಸಹ ತತ್ರ ವಿಧಿನಾ ಏವ ಕೃತ ಅಘಮರ್ಷಃ ಶೇಷಾಸನಂ ಪರಮಪೂರುಷಂ ಅತ್ರ ಚ ಐಕ್ಷತ್. ಸಂಸ್ಥಾಪ್ಯತೌ ರಥವರೇ, ಆ ರಥದಲ್ಲೇನೆ ಅವರನ್ನು ಕೂಡಿಸಿ, ಜಗತಾಭಿವಂದ್ಯವು, ಯಾರವರು ಜಗತ್ತಿನಿಂದಲೇ ವಂದ್ಯರಾದಂಥ ಅವರಿಬ್ಬರನ್ನು ಕೂಡ ರಥದಲ್ಲೇ ಕೂಡಿಸಿ ಅಕ್ರೂರ ಹಿಡಿದು ಅಭಿವಂದ್ಯವು ಶ್ವಾಫಲ್ಕಿ, ಶ್ವಾಫಲ್ಕನ ಮಗನಾಗಿದ್ದಕ್ಕೆ ಶ್ವಾಫಲ್ಕಿ ಅಂತ ಹೆಸರು. ಅಕ್ರೂರನಿಗೆ ಶ್ವಾಫಲ್ಕಿ, ಸತ್ಯಕನ ಮಗ ಸಾತ್ಯಕಿ, ಶ್ವಾಫಲ್ಕನ ಮಗ ಶ್ವಾಫಲ್ಕಿ. ಆಶು ಅವತಾರ ಕೂಡಲೇ ರಥದಿಂದ ಹಿಡಿದು ಬಿಟ್ಟು ಯಮಸ್ವಸಾರಂ ಸ್ನಾತ್ವಾ, ಯಮುನಾ ನದಿ ಬಂತು. ಇದಕ್ಕೆ ನಾವು ವೃಂದಾವನದಿಂದ ಮಧುರೆ ಹೋಗುವಾಗ ಇವತ್ತು ಯಮುನಾ ನದಿ ಬರುತ್ತೆ. ಅಲ್ಲೇನು ಮಾಡ್ದ, ಅಲ್ಲಿ ಹಿಡಿದು ಬಿಟ್ಟು ಸ್ನಾತ್ವಾ ಸ್ನಾನ ಮಾಡ್ದ. ಸಹ ಅವನು ತತ್ರ ವಿಧಿನೈವ ಕೃತಾಘಮರ್ಷ, ವಿಧ್ಯುಕ್ತವಾದ ಸ್ನಾನ. ಸದಾಚಾರ ಸ್ಮೃತಿಯಲ್ಲಿ ಶ್ರೀಮದಾಚಾರ್ಯರು ಸ್ನಾನ ಹೇಗೆ ಮಾಡಬೇಕು ಅಂತ ಹೇಳಿದ್ದ, ಆ ರೀತಿಯಲ್ಲಿ ಸ್ನಾನ ಮಾಡೋದು. ಹೋಗಿ ಸ್ನಾನ ಕೂಡ ಸರಿಯಾಗಿ ಮಾಡಿದ್ರೆ ಮಡಿ ಬರೋದೇ ಇಲ್ಲ. ಬರೀ ಮುಡಿ ಬಂದರೆ ಅದು ಮಡಿ ಬರೋದಿಲ್ಲ. ಮಂತ್ರ ಹೇಳಿದ ಸ್ನಾನ ಮಾಡಿದ್ರೆ ಮಡಿ ಬರೋದಿಲ್ಲ, ಗೊತ್ತಾಯ್ತಾ. ಮತ್ತು ಅಘವರ್ಷಣ ಸ್ನಾನ ಮಾಡಿದವಾಗ ಶುದ್ಧ ಮಡಿ ಅನ್ಸೋದಿಲ್ಲ, ಅವಗಾಹನ ಸ್ನಾನ ಆಗಬೇಕಾದ್ರೆ ಅತಿ ಶುದ್ಧ ಮಡಿಗೆ ಅವೆಲ್ಲ ಬೇಕೇ ಬೇಕು. ಕೃತಾಘಮರ್ಷ, ಅಘಮರ್ಷಣ ಸ್ನಾನ ಅಂತೇಳಿ ನಾವು ಸಂಧ್ಯಾವಂದನೆ ಏನು ಮಾಡ್ತೇವೆ, ಕೃತಂಚೇತೆ ಅಂತ ಹೇಳ್ತೇವೆ. ಅದು ಆ್ಯಕ್ಚುಲಿ ಎಲ್ಲಿ ಹೇಳಿರ್ಬೇಕಾದ್ರೆ ಸ್ನಾನ ಮಾಡ್ಬೇಕಾದ್ರೆ ಅಲ್ಲೇ ಹೇಳಿರ್ಬೇಕು. ಅರ್ಧ ಸಂಧ್ಯಾವನೆ ಆಗೋಗ್ಬಿಡುತ್ತೆ, ಸ್ನಾನ ಆಗೋದಕ್ಕೆ ಏನಾಗಿರುತ್ತೆ, ಅರ್ಘ್ಯದವರೆಗೆ ಸಂಧ್ಯಾವನೆ ಆಗೋಗ್ಬಿಡುತ್ತೆ ಹೆಚ್ಚು ಕಡೆ, ಗೊತ್ತಾಯ್ತಾ. ಮುಂದುವರಿಸೋದು ಅಷ್ಟೇ. ಎಲ್ಲ ಮನೆಯಲ್ಲೇ ಮಾಡ್ಬೇಕಾದ್ರೆ ಮಾಡ್ತೇನೆ, ಎಲ್ಲ ಬೇರೆ ಕಾಣುತ್ತೆ. ಅಲ್ಲಿದ್ದಾಗ ಅದ್ರ ಜೊತೆಗೆ ನಡೀತಾ ಇರುತ್ತೆ. ಹಾಗೆ ಅಘಮರ್ಷಣ ಸ್ನಾನ ಅಂದ್ರೇನು, ನೀರಲ್ಲಿ ಕೂತ್ಕೋಬೇಕು, ಪೂರ್ತಿ ಮುಡಿಬಿಡ್ಬೇಕು. ಅದ್ರ ಅಘಮರ್ಷಣ ಸೂಕ್ತ 3 ಸರ್ತಿ ಹೇಳಬೇಕು, ಉಸಿರುಗಟ್ಟಿ ಹಿಡಿದು ಹಾಗೇನೆ ಮುಡಿಕೊಂಡೇ ಹಿಡ್ದು ಆಮೇಲೆ ಹೇಳ್ಬೇಕು. ಮತ್ತೆ ಇನ್ನೊಂದು ಸರ್ತಿ ಅದೆಲ್ಲ ಮಾಡಿ ಮತ್ತೊಮ್ಮೆ ಮುಳುಗಬೇಕು. ಹಾಗೆ 2 ಸರ್ತಿ ಅಘಮರ್ಷಣ ಮಾಡ್ಬೇಕು. ಆ ರೀತಿ ಮಾಡಿದ್ರೆ ಶುದ್ಧ ಸ್ನಾನ, ಅವಗಾಹನ ಸ್ನಾನ, ಶುದ್ಧ ಸ್ನಾನ ಹಿಡಿತಾ. ಇಷ್ಟು ಹೌದೌದು ಅಲ್ಲ, ಹೌದು ಅಲ್ಲ, ಮುಡಿ ಕೂತಿರ್ಬೇಕು. 2 ಸರ್ತಿ ಮುಡಿ ಕೂತಿರ್ಬೇಕು. ಮುಡಿ ಕೂತ 3 ಸರ್ತಿ ಹೇಳಬೇಕು. ಸೊ 2 ಸರ್ತಿ ಪೂರ್ತಿ ಮುಡಿ ಕೂತ್ಕೊಂಡು ಉಳಿದಂತೆ ಮುಳುಗಿ ಹಾಕೋದು ಇದ್ದಿದ್ದೆ. ಓಂ ನಮೋ ಭಗವತೆ ವಾಸ್ತವ್ಯ, ಓಂ ನಮೋ ನಾರಾಯಣ ಅದರ ಹಾಕೋದು ಇದ್ದಿದ್ದೆ. ಇದನ್ನ ಹಾಕಿ ಕುತ್ಕೊಂಡ್ಬಿಡ್ಬೇಕು, ಹಾಗೆ ನೀರೊಳಗೆ ಕುತ್ಕೊಂಡು ಹೇಳ್ಬೇಕು. ಆಗ ಅದು ಸರಿಯಾಗಿ ಉಸಿರಿಗೆ ಬೈಯೆಲ್ಲ ಇದಾಗ್ಬಿಡುತ್ತೆ. ಒಳಗೆ ಉಸಿರುಗಟ್ಟಿರ್ತಾನೆ, ಒಳಗೂ ಶುದ್ಧಿ ಹೊರಗೂ ಶುದ್ಧಿ ಆಗಿಬಿಟ್ಟು ಪೂರ್ತಿ ಮಡಿ ಆಗ್ತಾನೆ.
ಅದು ಶುದ್ಧ ಸ್ನಾನ. ಎಂದೋ ಒಂದು ದಿವಸ ಬಕೆಟ್ ಸ್ನಾನ ಮಾಡ್ಕೊಂಡು ನಾನು ಮಡಿಯಲ್ಲಿ ಅಂತ ಬಂದುಬಿಟ್ರೆ ಎಷ್ಟಾಗುತ್ತೆ ಅದು. ತುಂಬಾ ಜನ ಸ್ನಾನದ ಪರಿಕಲ್ಪನೆ ಇರೋದಿಲ್ಲ. ಅದಕ್ಕೆ ಕೃತಾಘಮರ್ಷಃ ವಿಧಿನೈವ ಶ್ರುತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾ ವಿಧಿ ಸದಾಚಾರ ಸ್ಮೃತಿ ವಾದ್ ಯಥಾ ವಿಧಿ ಎಲ್ಲ ಹೇಳ್ತಾ ಬರ್ತಾರೆ. ಅದಕ್ಕೆ ವಿಧಿನೈವ ಕೃತಾಘಮರ್ಷಃ ಶೇಷಾಸನಂ ಪರಮಪುರುಷ ಮಾತ್ರ ಚೈಕ್ಷತ್. ಅಲ್ಲಿ ಅನಂತ ಪದ್ಮನಾಭ ಶೇಷಾಸನ ಅನಂತ ಪದ್ಮನಾಭ ರೂಪದ ಶ್ರೀಯನ್ನು ದರ್ಶನ ಮಾಡೋದು. ಆ ರೀತಿ ಮಾಡಿದಾಗ ಅಗಮರ್ಷಣ ಸ್ನಾನ ಮಾಡೋಕ್ಕಾರೆ ಏನು ಮಾಡಬೇಕು? ಸ್ಮರಣೆ ಮಾಡ್ತಾ ಮಾಡಿರ್ತಾನೆ ದೇವ್ರ ಪ್ರತಿನಿತ್ಯ ಆತ ಶೇಷದೇವ್ರು ನೋಡ್ತಿದ್ದಂತೆ. ಆ ಮಟ್ಟ ಇವತ್ತು ಅನಂತ ಪದ್ಮನಾಭ ಸಮೇತ ನೋಡೋದು. ಶೇಷಶಾಹಿಯನ್ನು ನೋಡಿದ್ದು ವಿಶೇಷ ಆಯಿತು. ನಿತ್ಯಂ ವಿಶೇಷಮವಿಪಶ್ಯತಿ ಸಿದ್ಧ ಮಂತ್ರೋ ದಾನೇಶ್ವರ ಸತು ತದಾ ದದೃಶೇ ಹರಿಂಚ ಅಗ್ರೇ ಹಿ ಬಾಲತನುಮೀಕ್ಷ ಸ ಕೃಷ್ಣ ಮಾತ್ರ ಕಿಂ ನಾಸ್ತಿ ಯಾನ ಇತಿ ಯಾನ ಮುಖೋ ಬಭೂವ. ನಿತ್ಯಂ ಹಿ ಶೇಷಂ ಅಭಿಪಶ್ಯತಿ ಸಿದ್ಧಮಂತ್ರಃ ದಾನೇಶ್ವರಃ ಸಹ ತು ತದಾ ದದೃಶೇ ಹರಿಂ ಚ ಅಗ್ರೇ ಹಿ ಬಾಲತನುಂ ಈಕ್ಷ ಸಹ ಕೃಷ್ಣಂ ಅತ್ರ ಕಿಂ ನಾಸ್ತಿ ಯಾನೇ ಇತಿ ಯಾನಮುಖಃ ಬಭೂವ. ನಿತ್ಯಂ ನಿತ್ಯಾತ ಶೇಷದೇವರನ್ನ ನೋಡ್ತಾ ಇದ್ದ. ಯಾಕೆ? ಸಿದ್ಧ ಮಂತ್ರ, ಶೇಷ ಮಂತ್ರದಲ್ಲಿ ಸಿದ್ಧಿ ಪಡೆದಿದ್ದ. ಸಿದ್ಧಿ ಪಡೆದ ಗುರುತೇನು? ಮಂತ್ರ ಸಿದ್ಧಿ ಆಯ್ತು ಅಂದ್ರೆ ನಾವು ಕೆಲಸ ಆದ್ರೆ ಮಂತ್ರ ಸಿದ್ಧಿ ಆಯ್ತು ಅಂತ ಹೇಳ್ತೇವೆ. ಅದು ಮಂತ್ರ ದೇವತೆ ಕಾಣಬೇಕು, ಅದು ದೊಡ್ಡ ಸಿದ್ಧಿ, ಅದು ಪರಮ ಸಿದ್ಧಿ. ಸೋಮಾನ ಮಾಡ್ತೇವನಿಗೆ ಕೆಲಸ ಆಯ್ತು, ಸಿದ್ಧಿ ಈ ತರ ಆಯ್ತು, ಮಾಡಿಸ್ತೇವ್ರಿಗೆ ಸಿದ್ಧಿ ಸಿದ್ಧಿ ಇದೆ ತಿಳ್ಕೊಂಬೋಣ. ಆದ್ರೆ ಅವರೇ ಕಾಣಬೇಕು, ಅದು ಆ ಸಿದ್ಧಿ ಬಂದಿತ್ತು ಆತನಿಗೆ. ವಿಷ್ಣು ಶೇಷ ಮಹಿಪಶ್ಯತಿ ಸಿದ್ಧ ಮಂತ್ರ ದಾನೇಶ್ವರ ಸತು ತದಾ. ಅದಕ್ಕೆ ದಾನೇಶ್ವರ ಅಂತ ಹೆಸರು. ಕಾಣ್ಲಿಕ್ಕೇನು ಕಾರಣ? ದಾನೇಶ್ವರ, ದಾನದಲ್ಲಿ ಬಹಳ ಪ್ರಸಿದ್ಧನಾದವನು, ದಾನಪತಿ ಅಂತಾನೆ ಆತನ ಹೆಸರು. ಭಾರಿ ದಾನ ಮಾಡ್ತಿದ್ದಂತ ಅಕ್ರೂರ. ಆದ್ರಿಂದಾಗಿನೇ ಆತನಂತ ಯೋಗ ಸಿಕ್ಕಿತ್ತು. ಮಂತ್ರ ಸಿದ್ಧಿ ಇತ್ಯಾದಿ ಬರಬೇಕಾದ್ರೆ ಆ ಸಿದ್ಧಿ ಬರಲಿಕ್ಕೆ ತಕ್ಕದ್ದು ಏನ್ ಮಾಡಬೇಕು? ತರ್ಪಣ, ಜಪ, ತರ್ಪಣ, ಹೋಮ, ಬ್ರಾಹ್ಮಣ ಭೋಜನ, ತಕ್ಕಂತೆ ದಾನ, ಇಷ್ಟು ಮಾಡಿದ್ರೆ ಮಂತ್ರ ಸಿದ್ಧಿ ಬರುತ್ತೆ. ಅದು ಭಾರಿ ಮಾಡ್ತಿದ್ದೆ, ಆದ್ರಿಂದಾಗಿರೋ ಒಳ್ಳೆ ಸಿದ್ಧಿ ಬಂದಿತ್ತು. ಭೋಜನ ಹೇಳಿದ್ನಲ್ಲ, ಭೋಜನ ಜೊತೆಗೆ ದಕ್ಷಿಣೆ. ಹಾ, ಹೌದು. ಇವತ್ತವರು ಇದ್ದೇ ವಿದ್ಯಾಮಾನರಿದ್ರಲ್ಲ ಪಾಪ, ಅವರು ಪ್ರತಿನಿತ್ಯ ಅವಗಾಹ ಸ್ನಾನ ಆಗ್ಲೇಬೇಕು. 30-40 ಕಿಲೋಮೀಟರ್ ದೂರ ಹೋಗ್ತಾ ಇದ್ದ. ಇಲ್ಲ ಅದು ಹತ್ರದಿಲ್ಲ, ಬಾಗಲಕೋಟೆಲ್ಲ ಹೋದ ಕಾಲಕ್ಕೆ ಹತ್ರ ಇರ್ತಿದ್ದಿಲ್ಲ. ಅಷ್ಟು ದೂರ ಹೋಗಿ ಸ್ನಾನ ಮಾಡ್ಕೋಬಾರ, ಒಂದು ಆಗ್ಲೇಬೇಕು ಅವಗಾಹನ ಸ್ನಾನ. ಆ ರೀತಿ ಮಾಡಿದ್ರು, ಅದು ಭಾಳ ವಿಶೇಷ. ಅದರಿಂದಾನೆ ಅವ್ರಿಗೆ ವಿಶೇಷ. ಉತ್ತರಾಮಠಕ್ಕೆ ಬರ್ತಿದ್ರು, ಆಮೇಲೆ ಇಲ್ಲಿ ಬರ್ತಿದ್ರು, ಎಲ್ಲಿ ಸಿಕ್ಕಿರುತ್ತೆ ದೂರ ಇದ್ದು ಎಷ್ಟಾರು ದೂರ ಆಗಲಿ ಅವತ್ತು ಆಗ್ಲೇಬೇಕು. ಒಂದು ಸ್ನಾನ ಅವಗಾಹನ ಸ್ನಾನ ಮಾಡ್ತಕ್ಕಂಥ ಪದ್ಧತಿ ಇಟ್ಕೊಂಡಿದ್ರು, ಭಾರಿ ವಿಶೇಷ. ಅದಾದ್ರೆ ಇವತ್ತಿಗೂ ಆ ರೀತಿ ಕೇಳಿದ್ರೆ ಮಾಡ್ತಿದ್ರು ಅಂತಾರಲ್ಲ, ಇವತ್ತು ಸಾವಳು ಮಾಡ್ತಾ ಇದ್ರು. ಅವ್ರಿಗೆ ಹತ್ತು ಆಗಿನ ಕಾಲಕ್ಕೆ ತುಂಬಾ ಜನನೇ ಮಾಡ್ತಾ ಇದ್ರು. ಹಾಗೆ ವಾನಪ್ರಸ್ಥರು ನದಿ ತೀರದಲ್ಲೇ ವಾಸ ಅವರಿಗೆಲ್ಲ, ಅಲ್ಲೇ ಮಾಡ್ತಿದ್ರು ಅವರೆಲ್ಲ. ಸಾಮಾನ್ಯ ವೃಂದಾವನಗಳು ಸಾಮಾನ್ಯವಾಗಿ ಎಲ್ಲಿರುತ್ತೆ? ಹೆಚ್ಚಾಗಿ ಅಲ್ಲೇ ಇರುತ್ತೆ. ಅದು ಇನ್ನೂ ಅಲ್ಲಿದ್ದಾರೆ, ಸನ್ನಿಹಿತರಾಗಿರ್ತಾರೆ, ಮಾಡಿ ಬರ್ತಾರೆ ಅಂತ ಅರ್ಥ. ಕೆಲವರು ಆ ರೀತಿ ಹೇಳ್ತಿರ್ತಾರೆ ಕೂಡ. ಬೆಳಿಗ್ಗೆ ಎದ್ದವರು ಹೋಗೋದು ನಮ್ಮ ಪಾದಕ್ಕೆ ಶಬ್ದ ಕೇಳಿಸ್ತು ಹಾಗೆ ಹೇಳ್ತಿರ್ತಾರೆ. ಕೆಲವು ಸುಳ್ಳು ಹೇಳ್ಬೋದು, ಕೆಲವು ಸತ್ಯನೂ ಹೇಳ್ಬೋದು. ಅಂತೂ ಅವೆಲ್ಲ ನಡೆಯುತ್ತೆ. ಆ ರೀತಿ ಮಾಡಿದಾಗ ಶುದ್ಧ ಸ್ನಾನ. ಈ ಸ್ನಾನದಲ್ಲೇ ಎಷ್ಟು ಪೂಜೆ ಆಗ್ತಿರುತ್ತೆ ಗೊತ್ತಾಯ್ತಾ? ದೇವ್ರು ನೋಡೋದು ಇವೆಲ್ಲ ನಡೀತಾ ಇರುತ್ತೆ. ಹಾಗೇನೆ ಅಪೋಹಿಷ್ಟ ಪ್ರೋಕ್ಷಣೆ ಮಾಡ್ಕೊತಾರೆ. ಅದು ಕೂಡ ಏನದು? ಒಡೆಯರು ಬಿಂಬರೂಪಿ ಪರಮಾತ್ಮನಿಗೆ ಅಭಿಷೇಕ ಇದ್ದ. ಅದಿಷ್ಟು ಮಾಡಿದಾಗ ಅದು ಪುರುಷ ಸೂಕ್ತ ಹೇಳ್ಕೊಂಡೇ ಮಾಡ್ಬೇಕು ಸ್ನಾನ. ನಾವು ದೇವರು ಅಂತ ತಿಳ್ಕೊಂಡು ಅಹಂ ಬ್ರಹ್ಮಾಸ್ಮಿ ಎಲ್ಲ ಬಿಂಬರೂಪಿ ಪರಮಾತ್ಮನಿಗಿದ. ಅವರಿಗೆಲ್ಲ ದುರುಪಯೋಗ ಮಾಡ್ಕೋಬೋದು. ನೋಡಿದ್ರ ಸಿಂಚೇತ್ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂ ಸ್ಮರನ್ ಆಚಾರ ಹೇಳಿದ. ಪುರುಷ ಸೂಕ್ತದ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅದು ಸ್ವದೇಹಸ್ಥಂ ಹೇಳಿದ, ತನಗಲ್ಲ, ಸ್ವದೇಹಸ್ಥಂ. ಅದು ತಮ್ಮ ದೇಹದಲ್ಲಿ ನೆಲೆಸಿರ್ತಕ್ಕಂಥ ಬಿಂಬರೂಪಿ ಅಂತ ಅರ್ಥ. ಬಿಂಬರೂಪಿ ಪರಮಾತ್ಮನಿಗೆ ಅದು ಅಭಿಷೇಕ ಅಂತ ಸ್ನಾನ ಮಾಡಿದರೆ ಅದು ಭಾರಿ ಸಿದ್ಧಿ ಬರುತ್ತೆ. ಅದು ಪೂಜೆ ಕೂತಾಗ ಅಷ್ಟೇ ಪೂಜೆ ಅಲ್ಲ, ಪೂಜೆ ಎಲ್ಲಿ ಆಗ್ತಾ ಇರುತ್ತೆ? ಕಲಶ ಪೂಜೆ ಅದೊಂದು ಸ್ಟೇಜು, ಶಂಖ ಪೂಜೆ ಅದೊಂದು ಸ್ಟೇಜ್, ಮತ್ತೆ ಪೀಠ ಪೂಜೆಯಲ್ಲಿ ಪೂರ್ಣ, ಆವರಣ ಪೂಜೆಯಲ್ಲಿ ಆದ ಪೂಜೆಯಲ್ಲಿ ಪೂಜೆ, ನೈವೇದ್ಯ ಕಾಲಕ್ಕೆ ಸ್ಮರಣೆ, ಊದಕ್ಕೆ ನಡೀತಾ ಇರುತ್ತೆ ಸ್ಮರಣೆ. ಅದು ಮುಖ್ಯ ದೇವ್ರ ಪೂಜೆ. ಯಾವುದೋ ಒಂದು ಕಾಲಕ್ಕೆ ಎಲ್ಲೋ ನೋಡ್ತಾ ಮಾಡಿದ ದೇವ್ರ ಪೂಜೆ ಆಗೋದಿಲ್ಲ. ಬಹಳ ಮುಖ್ಯ ಇದೆ. ಒಳ್ಳೆ ಸಿದ್ಧನಾಗಿದ್ದ ತಾತ. ಅದಕ್ಕೆ ಮುಂದೆ ಇಷ್ಟೆಲ್ಲ ಮಾಡ್ತೇ ಅಂತ ಹೇಳಿದ್ರೆ ಮುಂದೆ ಕೊಟ್ಟ. ಇದು ಮಧ್ಯೆ ತಪ್ಪು ಮಾಡ್ತಾನೆ. ಈಗ ತಪ್ಪು ಮಾಡಿದ ಮೇಲೆ ತಿದ್ಕೋತಾರೆ. ತಿದ್ಕೊಂಡ್ಮೇಲೆ ತಮ್ಮ ನಿನ್ನ ಹತ್ರ ಇರಲಿ, ದಾನ ಮಾಡ್ತೀವಿ ಎಲ್ಲ ನೀನೇ ಇಟ್ಕೊಂತ ಕೊಡ್ತಾ. ಇದರಿಂದ ಅರ್ಥ ಏನ? ದಾನ ಮಾಡೋರಿಗೆ ಪರಮಾತ್ಮ ಸೋರ್ಸು ಕ್ರಿಯೇಟ್ ಮಾಡ್ತಾರೆ ಅಂತ ಅರ್ಥ. ಒಂದು ಸೋರ್ಸು, ಎಂತ ಸೋರ್ಸ್ ಅದು? ಸಮಂತಕ ಮಣಿ ನಿತ್ಯ ಕೊಡೋದು. ಎಷ್ಟು ಕೆಜಿ ಗಟ್ಟಲೆ ಬಂಗಾರ ಕೊಡ್ತಿತ್ತು. ಅದನ್ನ ಸಿಕ್ಕ ದೇವರು ಕೊಟ್ಟ. ಅದಕ್ಕೆ ದಾನ ಮಾಡಿದ ಖರ್ಚಾಗಿ ಬಿಡುತ್ತಾರೆ ಪ್ರಶ್ನೆ ಮಾಡಿದರೆ ಗೌರ್ಮೆಂಟ್ ಇಲ್ಲ ಇದ್ದಿದ್ದಾಗೆ ಪದ್ಧತಿ.
ನೀವು ಏನು ಗ್ರಾಂಟ್ ಏನು ಮಾಡಿರ್ತೀರಿ ಅದಿಷ್ಟು ಖರ್ಚು ಮಾಡಿಬಿಟ್ರೆ ಏನು ಮಾಡ್ತಾರೆ ಅವರು, ಮತ್ತೆ ಕೊಡ್ತಾರೆ. ಆಮೇಲೆ ಜಾಸ್ತಿ ಇದು ಮಾಡಿ ತೋರಿಸ್ಬಿಟ್ರೆ ಇನ್ನೂ ಜಾಸ್ತಿ ಕೊಡ್ತಾರೆ, ಗ್ರಾಂಟ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅಕಸ್ಮಾತ್ ನೀವು ಉಳಿಸ್ಬಿಟ್ರೆ ಏನಾಗುತ್ತದ, ಲ್ಯಾಪ್ಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಕಡಿಮೆ ಮಾಡ್ತಾ ಬರ್ತಾರೆ. ಇವತ್ತು ನಾವು ಇದೆಲ್ಲ ಪರಮಾತ್ಮನ ಆಫೀಸ್ ಇದೆಲ್ಲ ಕೂಡ. ದಾನ ಏನಂತ ಹೇಳಿದಾನೆ ಪರಮಾತ್ಮ, ಷಟ್ಕರ್ಮದಲ್ಲಿ ಒಂದು ಎಲ್ಲರೂ ಮಾಡ್ತಕ್ಕಂಥದ್ದು, ಎಲ್ಲ ಕರ್ಮ ದಾನ ಎಲ್ಲರಿಗೂ ಕಂಪಲ್ಸರಿ. ಬ್ರಾಹ್ಮಣ 6 ಮಾಡಬೇಕು: ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ. ಬುಡದವರೆಲ್ಲ 3: ಕ್ಷತ್ರಿಯರು, ವೈಶ್ಯರು. ಶೂದ್ರ ದಾನ. ದಾನ ಎಲ್ಲರಿಗೂ ಕಾಮನ್ ಫ್ಯಾಕ್ಟ್, ಒಂದು ಕರ್ಮ ಮಾಡಲೇಬೇಕು ಅವರು. ಆ ದೃಷ್ಟಿಯೊಳಗೆ ಯಜ್ಞೋದಾನಂ ತಪಶ್ಚೈವ ಹೇಳಿದ್ದಾರೆ. ಒಂದು ರೀತಿ ಯಜ್ಞನೂ ಮಾಡಬೇಕು, ದಾನನೂ ಮಾಡಬೇಕು, ತಪಸ್ಸು ಮಾಡಬೇಕು. ದಾನ ಅನ್ನೋದು ಹೊರಕ್ಕೆ ಎದ್ದು ಕಾಣತಕ್ಕದ್ದು. ಯಜ್ಞ ಒಂದು ರೀತಿ ಮಾಡ್ತಾನೆ, ತಪಸ್ಸು ಎಲ್ಲಿ ಏಕಾಂತದಲ್ಲಿ ಮಾಡಬಹುದು. ದಾನ ಮಾತ್ರ ಇನ್ನೊಬ್ರು ಇರಲೇಬೇಕು ಮಾಡಬೇಕಾದ್ರೆ. ದಾನನ ಇನ್ನೊಬ್ರು ಇರಲೇಬೇಕು, ಕೊಡಬೇಕು. ಆ ಸಂಪರ್ಕ ಇಟ್ಕೊಂಡೇ ಮಾಡಬೇಕು, ಇರ್ಬೇಕು. ದಾನ ಯಾರಿಗೆ ಕೊಡ್ಬೇಕು? ದಾನ ತಗೊಳ್ಬೇಕು, ಇರ್ಬೇಕಲ್ಲ. ದಾನ ನಮಸ್ಕಾರ ಮಾಡಿಸ್ಬಿಡ್ಕೊಬಿಟ್ಟು ಬೇಕಲ್ಲ. ಆ ರೀತಿ ಮಾಡಿದ್ದಕ್ಕೆ ಒಳ್ಳೆ ಸಿದ್ಧಿ ಬರುತ್ತೆ. ನಮಗೆ ಜನ ಇವತ್ತು ದಾನ ಆಪ್ಷನಲ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅದು ಸಾಧನೆ ತಿಳ್ಕೊಂಡಿಲ್ಲ. ಅದರ ಸಾವಿರ ಹೆಸರಿಗೆ ದಾನ ಎಂಬ ಪದ್ಧತಿ ಬಂದಿದೆ ಇವತ್ತು ಅಷ್ಟೇನೆ. ಆದರೆ ನಿಜವಾದ ದಾನ ಶಕ್ತಿ ವಿಶೇಷ. ನಿನ್ನೆ ಹೇಳಿದೆ, ದಾನ ಅಂದ್ರೆ ಏನು, ಸಂಪತ್ತನ್ನು ಬಿಡೋದು ಸೂಚನೆ. ಅದು ಮುಂದೆ ಪ್ರಕೃತಿ ಬಂಧನ, ಅದು ಕಳ್ಕೊಳ್ಳೋದಕ್ಕೆ ದಾರಿ ಇದ್ದಾಗ ಲೆಕ್ಕ. ಮಾಡಿ 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 ಅದು ಕಳೀತಾ ಹೋಗ್ಬೇಕು. ಯಾರಿಗೆ ಅದಕ್ಕೆ ಅವ್ರು ತಗೊಳ್ಳೋರೆ ನಿಯಮ ಇರುತ್ತೆ. ಅವ್ರು ಸದ್ವಿನಿಯೋಗ ಮಾಡಿದ್ರೆ ಬಂಧನ ಆಗೋದಿಲ್ಲ. ಸದ್ವಿನಿಯೋಗ ಮಾಡ್ಬೇಕು. ಅವ್ರು ಪರ್ಸನಲ್ ಉಪಯೋಗಿಸಿದ್ರೆ ತಪ್ಪೇ ಇರುತ್ತೆ, ಬಂಧನನೇ. ಇವ್ರು ಪುಣ್ಯ ಹೋಗ್ತಾ ಇರುತ್ತೆ. ಅದಕ್ಕೆ ಮಾಡಿದ್ರೆ ಪುಣ್ಯ ಹೋಗೋದಿಲ್ಲ. ಪರ್ಸನಲ್ ಉಪಯೋಗಿಸ್ತಾರೆ ಗ್ರಾಂಟ್ನ, ಅವ್ರು ಅರೆಸ್ಟ್ ಆಗ್ತಾನೆ, ಗೊತ್ತಾಯ್ತಾ, ಪೆನಾಲ್ಟಿ ಹಾಕ್ತಾರೆ. ಆದರೆ ಆಫೀಸ್ ಪರ್ಪಸ್ಗೆ ಉಪಯೋಗಿಸ್ತಾ ಏನಿಲ್ಲ. ಒಂದು ಪೈಸೆ ಮುಟ್ಟಿಲ್ಲ ಅಂದಮೇಲೆ ಗುಡ್ ಅಂತ ಕರೀತಾರೆ. ಇವತ್ತು ದಾನ ಅಂದರೆ ಬ್ರಾಹ್ಮಣನಿಗೆ ಯಾತಕ್ಕೆ ದಾನಕ್ಕೆ ಅವಕಾಶ ಹೇಳಿದ್ರು, ಹಿಂದಿನ ಕಾಲಕ್ಕೆ ಬ್ರಾಹ್ಮಣನಿಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇರ್ತಿರಲಿಲ್ಲ. ಅದರಲ್ಲೇ ಆಗಬೇಕು. ತಗೊಳ್ಳೋ ಅಧಿಕಾರ, ಕೊಡೋದಲ್ಲ, ತಗೊಳ್ಳೋದಕ್ಕೋಸ್ಕರ. ಕೊಡೋದಕ್ಕೆ ಎಲ್ಲರಿಗೂ ಕೂಡ. ಈ ಹೆಚ್ಚಿದ್ರೆ ದಾನ ಕೊಡಿ ಆ ಕಾನ್ಸೆಪ್ಟೇ ಇಲ್ಲ. ಇದ್ದಿದ್ರಲ್ಲೇ ದಾನ ಕೊಡಿ ಶಾಸ್ತ್ರ, ಇದ್ದಿದ್ರಲ್ಲೇ ದಾನ ಕೊಡಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಬ್ರಿಗೆ ಊಟ ಆಗಷ್ಟಿತ್ತು, ಬಂದ ಅರ್ಧ ಭಾಗ ಮಾಡಿದ, ಅರ್ಧವ್ರಿಗೆ ಅರ್ಧ ದಾನ. ಮತ್ತೊಬ್ರು ಬಂದ ಅದ್ರಾಗ ಅರ್ಧ ಮಾಡಿದ ಮತ್ತೆ. ಆ ಥರ ಇಲ್ಲ ಅಂದೆ ನಡಗೆ ಇಲ್ಲ, ನಿನ್ನೆ ಕೊಡಲಿ ಹಾಗೆಲ್ಲ ಹೇಳಾಗಿಲ್ಲ. ಅದು ಬೈಂಡಿಂಗ್, ಅದು ಕೊಡಲೇಬೇಕಾದ್ರಿಂದ ಎಷ್ಟಾಗುತ್ತೋ ಅಷ್ಟು ಕೊಡಿ. ಆ ರೀತಿ ಕೊಟ್ಟು ಕೊನೆಗೆ ಏನು ಉಳಿಲ್ಲ. ನೀರು ಕೊಡೋಕೆ ಅದು ಯಾರೋ ಕೇಳ್ಬಿಟ್ಟ, ಕೊನೆಗೆ ಏನಿಲ್ಲ. ಆಗ ದೇವರು ಕಂಡ, ಇಷ್ಟೆಲ್ಲ ಮಾಡಿದ್ದಕ್ಕಾಗಿದ್ದೇನೋ ದೇವ್ರ ದರ್ಶನ ಆಯ್ತು. ಇದು ಪರೀಕ್ಷೆ ಇದ್ದಾಗ ಅವಿಷ್ಟು ಕೂಡ. ಅದು ನಮ್ಮ ದೈನಂದಿನ ಜೀವನದಲ್ಲಿ ರೂಢಿಸ್ಕೋಬೇಕದು. ರಾಜ ಮಹಾರಾಜರು ಹಾಗೇನೆ, ಬೆಳಿಗ್ಗೆ ಒಂದು ದಾನ ಕೊಡೋ ಟೈಮ್ ಅದು. ಯಾರು ಬೇಕಾದ್ರೆ ಅಲ್ಲಿ ಹೋಗ್ಬೋದಾಗ ಆ ಪೀರಿಯಡೇ ದಾನ ಕೊಟ್ಟು ಕಳಿಸ್ಬಿಡ್ತಾರೆ. ಅದೊಂದು ತುಂಬ ಜನಕ್ಕೆ ಅನುಕೂಲ ಆಗ್ತಾ ಇತ್ತು. ಈಗ ಅದೆಲ್ಲ ಕಾನ್ಸೆಪ್ಟ್ ಹೋಯ್ತದೆ. ಏನ ಏನು ಯಾರು ಅದೇ ಅಷ್ಟು ವಿನಿಯೋಗ ಮಾಡ್ತಾರೆ. ಮತ್ತೆ ಅದೇ ಸ್ವಾರಸ್ಯ, ಅಷ್ಟು ವಿನಿಯೋಗ ಮಾಡ್ತಾರೆ. ಎಷ್ಟು ದಾನ ಬಂತು ಅಷ್ಟು ಕೊಡ್ತಾರೆ. ಉಪಯೋಗ ಆಗಲಿಲ್ಲ ಆಗ, ಹೌದಲ್ಲ. ಇವತ್ತು ಜಾಸ್ತಿ ಗ್ರಾಂಟ್ ಬಂತು, ದೊಡ್ಡದು ಕಟ್ಟಿಸಿದ, ದೊಡ್ಡದು ಮಾಡಿದ, ಅನುಕೂಲ ಆಯ್ತಲ್ಲ. ಆಯ್ತಾ, ಹೆಚ್ಚಿನ ಉಪಯೋಗ ಆಗಲಿಲ್ಲ ಅದರಿಂದ, ಹೌದಲ್ಲ. ಅಷ್ಟೇ. ಅದ್ರ ದಾನ ಎಷ್ಟಿದ್ರು ಕೂಡ ಒಳ್ಳೆ ಕೆಲಸ ಮಾಡಕ್ಕೆ 1000 ದಾರಿ ಇರುತ್ತೆ, ಗೊತ್ತಾಯ್ತು. ಬೇಕಾಷ್ಟು ಖರ್ಚು ಮಾಡೋದು. ಇವತ್ತು ಕೂಡಾಡಿಸೋ ಒಂದೇ ದಾರಿ ಆಗ್ಬಿಟ್ಟಿದೆ ಅಷ್ಟೇ. ಸೇವಿಂಗ್ಸ್ ಒಂದೇ ದಾರಿ ಆಗಬಾರ್ದು, ಖರ್ಚು ಮಾಡೋದು ದಾರಿ ಆಗ. ಯಾತಕ್ಕೆ ಹೇಳಿದ, ದೇವ್ರು ಕೊಡ್ತಾರೆ ಅಂತ ಅರ್ಥ. ಎಲ್ಲ ಹೋಗ್ಬಿಡ್ತಾರೆ, ಏನು ಮಾಡ್ತೀರಿ ಅಂತ ಕೇಳಿದ್ರೆ ಹೋಗೋದಿಲ್ಲ. ವಿದ್ಯಾದಾನ ಹೇಗೋ ಇದು ಹಾಗೆ. ವಿದ್ಯಾದಾನ ಮಾಡಿದಷ್ಟು ಏನಾಗುತ್ತದ, ಇನ್ನು ಗಟ್ಟಿಯಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್ತಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ಮೇಲೆ ಕೌಂಟ್ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಆದ್ರೆ ಸಂಬಳ ಜಾಸ್ತಿ ಮಾಡಿಬಿಡ್ತಾರೆ, ವರ್ಕ್ಲೋಡ್ ಕಡಿಮೆ ಮಾಡ್ತಾರೆ, ಸಂಬಳ ಜಾಸ್ತಿ ಮಾಡ್ತಾರೆ. ಪ್ರೊಫೆಸರ್ಸ್ ಅವ್ರಿಗೆಲ್ಲ ಬರೀ 6 ತಾಸು 8 ತಾಸು ಅಷ್ಟೇ ಕೆಲಸ. ಬಿಗಿನರ್ಸಿಗೆ 16 ಅವರ್ಸ್ ಇರುತ್ತೆ, ಅರ್ಧಕ್ಕರ್ಧ ಕಡಿಮೆ ಆಗಿಬಿಡುತ್ತೆ. ಸಂಬಳ 3-4 ಜಾಸ್ತಿ ಆಗಿದೆ. ಯಾಕೆ, ಆ ನಾಲೆಡ್ಜ್ಗೋಸ್ಕರ. ಆ ನಾಲೆಡ್ಜನ್ನು ಏನೇನು ಮಾಡ್ತಾನೆ, ತಾನು ತಗೋತಾರೆ ಅಷ್ಟೇ ಅಲ್ಲ, ಹುಡುಗರು ಹೇಳ್ತಾನೆ ಮತ್ತೆ. ಅದಕ್ಕೆ ಎಲ್ಲ ಸಾಮಾನ್ಯ ಸ್ಟೂಡೆಂಟ್ಸ್ ಎಲ್ಲ ಪ್ರೊಫೆಸರ್ ಕ್ಲಾಸ್ ತಗೊಳ್ಳಿ ಅಂತ ಕಾಯ್ತಿರ್ತಾರೆ. ಸೀನಿಯರ್ ಮೋಸ್ಟ್ ಇರ್ತಾರೆ, ಅವ್ರ ಕ್ಲಾಸಿಗೆ ಕಾಯ್ತಿರ್ತಾರೆ. ಅದಕ್ಕೆ ಅಂದರೆ ಎಕ್ಸ್ಪೀರಿಯನ್ಸ್ ಸಮೇತ ಬರುತ್ತೆ ಅವ್ರದ್ದು. ಉಳಿದವ್ರದ್ದು ಏನಾಗಿರುತ್ತೆ, ಫ್ರೆಷರ್ ಬಂದಾಗ ಅದು ಬೇರೆ. ಕೆಲವು ಓಪ್ಲೆಸ್ ಇದ್ದು ಎಷ್ಟು ಎಕ್ಸ್ಪೀರಿಯನ್ಸು ಆಗಿರುತ್ತೆ, ಅದು ಉಪಯೋಗ ಇಲ್ಲ. ಸಾಮಾನ್ಯವಾಗಿ ಕಾಮನ್ ಸೆನ್ಸ್, ಅದು ಅನುಭವ ಮಾಡಿ ಮಾಡಿ ಏನಾಗುತ್ತೆ, ಅದರಿಂದ ಜ್ಞಾನ ವೃದ್ಧಿ ಆಗುತ್ತೆ ಅಂತೆ. ಅದು ಬರದೇ ಹೋದ್ರೆ ಉಪಯೋಗ ಇಲ್ಲ. ನನ್ನ ಪ್ರಶ್ನೆ ಬಂದಿದ್ದೇನು ಅಂದ್ರೆ, ಒಂದೇ ಒಂದು ಉದಾಹರಣೆ. ಕಣ್ಣೂರು ಶಿವಲಿಗೆ ಭರತ ಚಕ್ರವರ್ತಿ ಎಷ್ಟೋ ಟನ್ನಷ್ಟು ಬಂಗಾರ. ಹೌದು. ಯಾರು ಕಂಡ್ರು ಏನ್ ಮಾಡ್ತಿದ್ರು ಅವರು, ಕೆಲವು ಬಿಸಾಕಿ ಹೋಗ್ತಿದ್ರು, ಕೆಲವರು ಋಷಿಗಳ ಕತೆ ಬರುತ್ತಲ್ಲ, ನಿಂತೋಡ್ ನಾವೇನ್ ಮಾಡೋದು, ಕೊಡೋಷ್ಟು ಕೊಟ್ಬಿಡ್ತಿದ್ರು. ಅಲ್ಲಿಗೂ ಸಾಧ್ಯ ಬಂದ್ರೆ ಇಟ್ಕೊಳಕ್ ಹೋಗ್ತಿದ್ದಿಲ್ಲ, ಬಿಸಾಕಿ ಬಿಡ್ತಿದ್ರು. ಅದು ಇನ್ನೊಬ್ರಿಗೆ ಎಲ್ಲಿ ಭೂಮಿಯನ್ನು ಹೊಡಿಯುತ್ತೆ ಅಷ್ಟೇ, ಇನ್ನೊಬ್ರಿಗೆ ಸಿಗುತ್ತೆ ಅದು. ಪಾಂಡವರ ತಂದು ಯಜ್ಞ ಮಾಡ್ಲಿಲ್ಲ, ಇವರು ಮರುತ್ತರಾಜಂದ ಮಾಡ್ತಾರೆ. ಎಲ್ಲೂ ವೇಸ್ಟ್ ಆಗೋದಿಲ್ಲ. ಇವತ್ತು ನಿಮ್ ಕರೆನ್ಸಿ ಇದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಗೋಲ್ಡ್ ಎಂದು ವೇಸ್ಟ್ ಆಗಲ್ಲ, ಗೋಲ್ಡ್ ಅದೆಲ್ಲ ಎಷ್ಟೈದು ಸಾರಿ ಆಂಟಿಕ್ ವ್ಯಾಲ್ಯೂ ಸಿಗುತ್ತೆ. ಆದ್ರಿಂದ ವ್ಯರ್ಥ ಆಗೋದಿಲ್ಲ. ಪ್ರಕೃತಿಯಲ್ಲೇ ಬಿದ್ದಿರುತ್ತೆ, 2 ಗಂಟೆನೂ ಆಯ್ತು.
ಆಯ್ತಾ. ಬೇಕಾಗಿದ್ದು ದಾನ ಕೊಟ್ಟಿದ್ದರಿಂದ ತಗೊಂಡು ದಾನ ಕೊಡೋದು ದಾನ ಆ ಪುಣ್ಯ ಬಂತು, ದಾನ ಕೊಟ್ಟು ಪುಣ್ಯ ಬಂತು ಅವ್ರಿಗೆ. ಆ ಪುಣ್ಯ ಸಾಮಾನ್ಯ ಅಲ್ವಲ್ಲ, ದೊಡ್ಡ ಪುಣ್ಯ ಬಂತು. ಅದಕ್ಕೆ ದೇವರು ಸಾಮಾನ್ಯವಾಗಿ ಭಾರಿ ಶ್ರೀಮಂತಿಗೆ ಕೊಟ್ಟರೆ, ಇವತ್ತಿನ ಕಾಲ ಶ್ರೀಮಂತಿಗೆ ಕಾನ್ಸೆಪ್ಟೇ ಬೇರೆ. ಹಿಂದಿನ ಕಾಲಕ್ಕೆ ಇದ್ರೆ ದಾನ ಮಾಡಿ ಬಂದಿದ್ದಾನೆ, ದಾನ ಕೊಡಕ್ಕೆ ಮತ್ತೆ ಅವಕಾಶ ಕೊಟ್ಟಿದ್ದಾನೆ ದೇವರು ಅಂತ. ಮಾಡ್ತಾ 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 ಬೆಳೀತಾ ಹೋಗುತ್ತೆ ಹಾಗೆ. ಸೊ ವಿದ್ಯಾದಾನದಿಂದ ಒಂದು ಲಾಭ, ಇದರಿಂದ ಒಂದು ಲಾಭ. ಎರಡನ್ನು ಮಾಡ್ತಾ ಇದ್ರೆ ವಿದ್ಯಾದಾನ ಅಂತ ನಮ್ಗೆ ಅರ್ಥ, ವಿದ್ಯಾದಾನ ಮಾಡಿದ್ರೆ ಜ್ಞಾನ ಪೂರ್ತಿ ನಾಶ ಆಗ್ಬಿಡುತ್ತೆ. ಅದೇ ರೀತಿ ಇದು ಕೊಡ ಸಂಪತ್ತು ನಾಶ ಆಗುತ್ತೆ. ಸಂಪತ್ತು ಬೆಳೆಸೋದಕ್ಕೆ ದಾನ ಶಬ್ದಕ್ಕೆ ಕೊಡೋದು ಅಂತ ಅರ್ಥ ಅಲ್ಲ, ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ. ದಾನ ಅಂದ್ರೆ ಇನ್ವೆಸ್ಟ್ಮೆಂಟ್. ಬ್ಯಾಂಕಲ್ಲಿ ಇಟ್ಟಿದ್ದಾನೆ, ಬ್ಯಾಂಕಿಗೆ ಕೊಟ್ಟಿಲ್ಲ ಅವನು, ಬ್ಯಾಂಕಲ್ಲಿ ಇಟ್ಟಿದ್ದಾನೆ ಅಂತಾನೆ. ಅದೇನಾಗತ್ತದ, ಇಂಟ್ರೆಸ್ಟ್ ಕೊಡ್ತಾ ಇರ್ತದೆ. ದಾನ ಇನ್ವೆಸ್ಟ್ಮೆಂಟ್ ಅದು. ಸತ್ತಾಂತರ ಕೊಟ್ಟ, ಅವನಿಗೆ ಇನ್ನೊಂದು ಕಟ್ಟಿ ಕೊಟ್ಟ. ಇವತ್ತು ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಮತ್ತೆ ನಾವು ಕೊಟ್ಟಿದ್ದೇನೆ ಅವ್ರು ಅಲ್ಲೇ ಇಟ್ಕೊಟ್ರೆ ಅವ್ರ ಕೈಯಿಂದ ಲಾಸ್ ಆಗುತ್ತೆ ಅಷ್ಟೇ. ಅಲ್ಲ, ಅವ್ರು ಎಲ್ಲಿಂದ ಕೊಡುವುದು ತಂದು ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಮತ್ತೆ ಇನ್ವೆಸ್ಟ್ ಮಾಡ್ತಾರೆ, ಇದು ಮಾಡ್ತಾ ಮಾಡ್ತಾ ಬೆಳೀತಾ ಹೋಗುತ್ತೆ. ಅದ್ರ ದಾನ ತಗೊಂಡು ಅವ್ನು ಮತ್ತೊಬ್ರು ದಾನ ಮಾಡ್ತಾರೆ, ಮತ್ತೊಬ್ರು ಕೊಡ್ತಾರೆ. ಎಲ್ಲಿ ಅದು ಸ್ಟ್ಯಾಗ್ ನಿಂತು ಬಿಡುತ್ತೋ ಅಲ್ಲಿ ಹೋಯ್ತು. ಅಲ್ಲಿಗೆ ದಾನ ಪರ್ಪಸ್. ಅದಕ್ಕೆ ಏನ್ ಮಾಡ್ತಾರೆ, ಸ್ಲೋ ಆಗ್ತಿರ್ಬೇಕು ದಾನ. ಯಾವಾಗ ದಾನ ಕೊಡ್ತಾನೆ, ದಾನ ಕೊಟ್ಟ, ಅದು ಹೋಯ್ತು, ಇನ್ನೊಬ್ಬ ಮತ್ತೆ ಅದು ಕೊಟ್ಟ, ಗೊತ್ತಾ ಇರು, ಇಟ್ಕೊಂಡೆ ಅಲ್ಲಿ ಸ್ಟಾಪ್ ಆಯ್ತು. ಹಾಗಾಗ್ಬಾರ್ದು. ಅಲ್ಲ, ಯೋಗ್ಯತೆ ಪ್ರಶ್ನೆ ಅಲ್ಲ ಅದು. ನಾ ಖರ್ಚು ಮಾಡೋ ಇಲ್ಲ, ಈಗ ಆ ಸ್ಕೀಮ್ ನಮ್ಮಲ್ಲಿ ಇಲ್ಲ. ಯಾರೋ ಬರ್ತಾರೆ, ಈ ರೀತಿ ಒಂದು ಸ್ಕೀಮ್ ದುಡ್ಡು ಕೊಡ್ತೀವಿ ಅಂತ ಬರ್ತಾರೆ ಅಂತ ತಿಳ್ಕೊಂಬ. ನಮ್ಮ ಇದ್ರಲ್ಲಿ ಆ ಸ್ಕೀಮಲ್ಲಿ ಇಲ್ಲ, ನಾವು ಟ್ರಸ್ಟ್ ಪ್ರಕಾರ ಸ್ಕೀಮ್ ಹಾಕಿಲ್ಲ ನಾವು. ಅದು ಕೊಟ್ಟರೆ ಒಪ್ಪೋದಿಲ್ಲ, ಇನ್ಕಮ್ ಟ್ಯಾಕ್ಸ್ ಒಪ್ಪಲ್ಲ. ಅದ್ರ ಟ್ರಸ್ಟ್ ಏನು ಮಾಡಿದ್ರೆ ಅದ್ರ ಪ್ರಕಾರ ಮಾತ್ರ ವಿನಿಯೋಗ ಮಾಡ್ಬೇಕೆ ಹೊರತು ನೀವು ಬೇರೆದಕ್ಕೆ ವಿನಿಯೋಗ ಮಾಡಾಗಿಲ್ಲ. ಅದ್ರ ನಾವು ಇಲ್ಲ ಅಂತ ಹೇಳ್ಬಿಡ್ಬೇಕಲ್ಲ. ತಗೊಂಡ್ರದ್ದು ಬೈಂಡಿಂಗ್, ಅದು ಬಂಧನ. ತಗೊಂಡ್ಮೇಲೆ ತಗೊಂಡು ಖರ್ಚು ಮಾಡ್ಲಿಕ್ಕೆ ಬರೋದಿಲ್ಲ, ತಗೊಂಡ್ಬಿಟ್ಟು ಖರ್ಚು ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಉಳಿಯುತ್ತೆ, ಅದು ವೇಸ್ಟ್ ಆಗುತ್ತಾಗ. ಆಗಬಾರ್ದು. ಅದಕ್ಕೆ ಪರ್ಪಸ್ ಇರುತ್ತೆ ಯಾವಾಗ ಕೂಡ. ಪ್ರತಿಯೊಬ್ಬರು ಕೂಡ ದಾನ ಮಾಡ್ಬೇಕಾದ್ರೆ ಅದೇ ಕರೆಕ್ಟ್ ಅಲ್ಲ ಹೇಳಿತ್ತು. ಕರೆಕ್ಟ್ ಯಾವಾಗ ಆಗುತ್ತೆ, ಅವ್ರು ವಿನಿಯೋಗ ಮಾಡೋ ಶಕ್ತಿ ಇದ್ರೆ ಕರೆಕ್ಟ್. ವಿನಿಯೋಗ ಮಾಡದೆ ಇಟ್ಕೊಳ್ಳೋದಾದ್ರೆ ಬಂಧನ, ಗೊತ್ತಾಯ್ತಾ? ಅದು ಬಂಧನ. ವಿನಿಯೋಗ ಮಾಡಲೇಬೇಕು. ವಿನಿಯೋಗ ಮಾಡ್ಲಿಕ್ಕಿಲ್ಲ, ನಮ್ಗೆ ತಗೊಳ್ಳೋದಿಲ್ಲ ಅಷ್ಟೇ. ಊಟ ಇದ್ದಾಗೆ ತಿನ್ಲಕ್ಕೆ ಬರೋದು, ಏನ್ ಮಾಡಕ್ಕೆ ಹಾಕ್ಸೋಳೆ ಬರೋದು. ಹಾಕ್ಸೋಳ್ ಮೇಲೆ ಏನ್ ಮಾಡ್ಬೇಕಂದ್ರೆ ತಿನ್ಬೇಕು. ಇಲ್ಲ ಹೋದ್ರೆ ಹಾಕ್ಸೋಳು ಉಳಿದೋರು ಇಲ್ದ ಮಾಡ್ತಾನೆ ಅವನಿಗೆ. ಇವತ್ತು ಹಾಗೆ ಆಗಿರೋದು. ಎಲ್ಲ ಕೂಡಿಟ್ಬಿಡ್ತಾರಲ್ಲ, ಉಳಿದೋರ್ಗಿಲ್ಲ. ಇವನ ಹತ್ರ ಕೊಡೆಯಷ್ಟು ದುಡ್ಡು ಕೊಡೋದು ಹೋಗುತ್ತೆ. ಆಮೇಲೆ ಪಾಪ ಎಷ್ಟೋ ಜನ ದುಡ್ಡು ಇಲ್ಲದ ಸಾಯ್ತಿರ್ತ. ಆ ರೀತಿ ಹಣ ಹಾಗಾಗುತ್ತೆ. ಪದಾರ್ಥ ಆಗಿಟ್ಬಿಡ್ತಾರೆ ಬ್ಲಾಕ್ ಮನಿ ಮಾಡೋಕ್ಕೋಸ್ಕರ, ಇಟ್ಟಲ್ಲೇ ಹಾಳಾಗಿ ಹೋಗುತ್ತದ. ಅವರಿಗೆಲ್ಲ ಇವ್ರಿಗೂ ಎಲ್ಲ ಪೂರ್ತಿ ನಾಶ ಆಗುತ್ತೆ. ಆ ರೀತಿ ಮಾಡಬಾರ್ದು. ಅವತ್ತಿಂದ ಅವತ್ತಿಗೆ ಹೋಗುದು. ಅದಕ್ಕೆ ಹೇಳಿಲ್ಲ ಹಿಂದೆ ಫ್ರಿಜ್ಗೆ ಜಾಕ್ ಮಾಡಲಿಲ್ಲ ಅಂದ್ರೆ ಉಳಿಸ್ಬಾರ್ದು. ಅವನು ಉಳಿಸಿ ಅಲ್ಲಿಟ್ಟು ಮತ್ತೆ ಮಾಡಿದ್ರೆ ಆರೋಗ್ಯನೇ ಕೆಟ್ಟೋಯ್ತು, ಸಮಾಜಕ್ಕೆ ಇಲ್ದಂತನೇ ಆಯ್ತು. ಗೊತ್ತಾಯ್ತಾ? ಉಪಯೋಗಿಸ್ಬಿಟ್ರೆ ಏನಾಗುತ್ತಾಗ ಬರ್ತಾನೆ ಇರುತ್ತೆ, ಆರೋಗ್ಯ ಸರಿ ಇರುತ್ತೆ, ತಗೊಂಡವ್ರ ಆರೋಗ್ಯ ಸರಿ ಇರುತ್ತೆ, ಎಲ್ಲ ಸರಿ ಇರುತ್ತೆ. ಅದೇ ಅರ್ಥ ಇಷ್ಟೊತ್ತು ಹೇಳ್ತಿರೋದು. ಮತ್ತೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಅದೇ ಇನ್ನೊಬ್ರಿಗೆ ಕೊಡೋದೇ ಅದು. ಇನ್ವೆಸ್ಟ್ಮೆಂಟ್ ಶಬ್ದನೇ ಅದು. ಇದು ಜಡ ಪದಾರ್ಥಕ್ಕೆ ಕೊಡೋದಲ್ಲ, ಯಾವ್ದದು ಉಪಯೋಗಿಸಿ ಕೊಡೋದು ಅಂತ ಅರ್ಥ. ಆ ಉಪಯೋಗಿಸಿದಷ್ಟೇ ಅವನಿಗೆ ಮಾಡ್ಕೊಳ್ಳಕ್ಕಿಲ್ಲ, ಅವನಿಗೆ ಕೊಡ್ಲಕ್ಕೂ ಬರೋದಿಲ್ಲ. ಇವನು ಕೊಡ್ತಾ ಹೋದ, ದಾನ ಇಸ್ಕೊಂಡ ಕೊಡ್ತಾ ಹೋದ. ಇವನೇನಾಯ್ತಾ, ಆ ಮೀಡಿಯೇಷನ್ ಪುಣ್ಯ ಬಂತು ಇವನಿಗೆ ಅಷ್ಟೇ, ಸಾಮಾನ್ಯ ಪುಣ್ಯ ಅಲ್ಲ. ಕೊಡ್ಲಿಲ್ಲ, ಆಗ ಇಟ್ಕೊಂಡು ಪಾಪ ಬಂತು. ಬಡಿಸೋನು ಮನೆಗೆಲ್ಲ ಮನೆಗೆ ಒಯ್ದುಬಿಟ್ರೆ ಎಲ್ಲ ಕೊಟ್ಟಿದ್ದೆಲ್ಲ. ಎಷ್ಟೋ ಮಠಗಳಿಗೆ ಆಗ ಆಗ್ತಾ ಇತ್ತು, ಈಗ ಗೊತ್ತಿಲ್ಲ. ಹಿಂದೆ ಎಲ್ಲ ಕಡೆ ಅಲ್ಲ, ಕೆಲವು ಕಡೆಗೆ ಬಡ್ಸೋಕೆ ಸೀದಾ ಆ ಕಡೆ ಬಕೆಟ್ ಎಲ್ಲ ಆ ಕಡೆ ಹೊಡಿತಿರ್ತಾರೆ, ಈ ಕಡೆ ಹತ್ತು ಕೊಟ್ಬಿಡೋದು ಆ ಕಡೆಗೆ. ಇಲ್ಲಿ ಖಾಲಿ ಕೂತ ಅಲ್ಲಿ ಹೋಗ್ತಿರೋದು, ಸಾಲು ಹೋಗ್ತಿರೋದು. ಅದೆಲ್ಲ ನಡೆದಿದೆ ಕೆಲವು ಕಡೆ ಅಲ್ಲ. ಅದಕ್ಕೆ ಜನಗಳಿಗೆ ನಂಬಿಕೆ ಕಳ್ಕೊಟ್ಬಿಟ್ರು. ನಡೀತಾ? ಇವರಿಗೆ ಬ್ಯಾಟ್ರಿ ಪಾಪ ಇಲ್ಲೇ ಇಲ್ಲ. ಪಂಚಾಮೃತ ಅಂತ ನಾನೇ ನೋಡಿದ್ದೀನಿ ಎಷ್ಟೋ ದಿನದ ಮನೆಯಲ್ಲಿ. ಕಾರ್ಯಕರ್ತರು ಬಕೆಟ್ ಗಟ್ಟಲೆ ಪಂಚಾಮೃತ ಕುಡಿತಾರೆ, ಬಕೆಟ್ ಗಟ್ಟಲೆ. ಅವನು ಹುಳ ಎಲ್ಲ ಹುಳ. ಅದು ಯಾಕೆ ಒಯ್ಬೇಕು ಅಂದ್ರೆ ನಾನು ರೈಟ್ ಇದ್ದಾಗ, ನಾನು ಮೆಂಬರ್ ಆದ್ದರಿಂದ ಒಯ್ದ್ರೆ ನಾನು ಕ್ರೆಡಿಟ್ ಅವರು ಅಲ್ಲೇ ಕೊಟ್ಬಿಟ್ರೆ ಎಷ್ಟು ಸರಿ ಪುಣ್ಯ ಬರೋದಿಲ್ವಾ? ಅವ್ರಿಗೆ ಇಷ್ಟಿಷ್ಟು ಹಾಕ್ತಾರೆ, ಅದು ಬೈದು ಕಳಿಸ್ಬಿಡ್ತಾರೆ, ಕೊಡೋದೇ ಇಲ್ಲ. ಅಂದ್ರೆ ಆ ವಿನಿಯೋಗ ಮಾಡ್ತಾ ಹೋದಂತೆ ಜನಗಳಿಗೂ ಭಾರಿ ಅವ್ರು ಮಾಡಿಸಿದ ಪರ್ಪಸ್ ಸರ್ವ್ ಆಗುತ್ತೆ. ಪಂಚಾಮೃತ ದೇವರಂತೂ ತಗೊಳ್ಳೋದಿಲ್ವಾ, ಜನಕ್ಕೆ ಮುಟ್ಬೇಕು. ಪ್ರಸಾದ ಅಂತ ತಗೊಳ್ತಾರೆ ಜನ, ಅವ್ರಿಗೆ ಕೊಡ್ಬೇಕು. ಅದು ನಮ್ಮಲ್ಲಿ ತುಂಬಾ ಕಡಿಮೆ ಆತ ಅಭ್ಯಾಸ ಹೋಗಿದ್ದಕ್ಕೆ ಆ ಥರ ಆಗಿದೆ. ದಟ್ ಇನ್ವೆಸ್ಟ್ಮೆಂಟ್. ಒಟ್ಟು ಏನೇ ಕೊಡ್ತೀರೋ ಅದು ಕೊಡೋದು ಅಂತ ತಿಳ್ಕೊಳ್ಳೇ ಬರೋದು. ಅದೇನದು ಇನ್ವೆಸ್ಟ್ಮೆಂಟ್. ಆಗ ತತ್ರಾಪಿ ಕೃಷ್ಣಮಭಿವೀಕ್ಷ್ಯ ಪುನರ್ನಿಮಜ್ಯ ಶೇಷೋರ್ಭೋಗ ಶಯನಂ ಪರಮಂ ದದರ್ಶ. ಇವತ್ತಿಗೂ ಅಗ್ರೆ ಬಾಲತನು ಮೀಕ್ಷ ಸ ಕೃಷ್ಣಂ. ನೋಡ್ತಾನೆ ಕೃಷ್ಣ, ಬಾಲಕೃಷ್ಣ ಮಲಗಿದ್ದಾನೆ, ಶೇಷಶಾಯ ಮಲಗಿ ಬಾಲಕೃಷ್ಣ. ಅರೆ ಕೃಷ್ಣ ಇಲ್ಲಿ ಬಂದ್ಬಿಟ್ಟಲ್ಲ, ಕಿಂನಾಸ್ತಿ ಯಾನೇ. ಅಲ್ಲಿ ರಥದಲ್ಲಿ ಕೂರ್ಸಿದ್ಮೇಲೆ ಅಲ್ಲಿ ನೋಡ್ತಾನೆ, ಅಲ್ಲೂ ಇದ್ದಾನೆ ಕೃಷ್ಣ, ಇಲ್ಲೂ ಇದ್ದಾನೆ. ಆಗ ಕೃಷ್ಣನ ಬಗ್ಗೆ ಇನ್ನೂ ಭಕ್ತಿ ಜಾಸ್ತಿ ಆಯ್ತು. ಆಗಿಬಿಟ್ಟು ನಾಸ್ತಿ ಯಾನೇ ಐತಿ,
ಯಾನಮುಖೋ ಬಭೂವ. ಮತ್ತು ಧ್ಯಾನಮುಖನಾಗಿದ್ದ, ಈ ಯಾನಮುಖನಾದ. ಯಾನ ಅಂದ್ರೆ ರಥ, ರಥದಲ್ಲಿ ಕೂಡ ಸಿಡಿದಿದ್ದ. ನಮಗೊಂದು ಪ್ರಶ್ನೆ ಬರುತ್ತಾಗ ಅವರಿಬ್ಬರಿಗೆ ಯಾಕೆ ಸ್ನಾನ ಮಾಡಿ ತಂದು ಅವರು ಮಾಡ್ಬೇಕಾಗಿತ್ತಲ್ಲ. ಅವರು ಸ್ನಾನ ಮಾಡಿ ಕೃಷ್ಣ ಬಲರಾಮ ಏನ್ ಮಾಡ್ಬೇಕಾಗಿತ್ತು, ಸಂಧ್ಯಾವಂದನೆಗೆ ಕೊಡ್ಬೇಕಾಗಿತ್ತಲ್ಲ. ಅಂದ್ರೆ ಇದು ಉಪನೀತರಾಗಿಲ್ಲ ಅವರು. ಅರ್ಥ ಆಯ್ತಾ? ಉಪನಯನ ಆಗಿಲ್ಲ. ಆದ್ರಿಂದಾನೆ ಅರ್ಥ ಆಯ್ತಾ? ಈಗ ಅಕ್ರೂರ ಹೇಗೆ ಮಾಡಿದ ಇನ್ನು ಪ್ರಶ್ನೆ ಬಂತು. ಅಕ್ರೂರ ಕೃಷ್ಣ ಜೊತೆಗಿದ್ದಾನೆ, ಬಲರಾಮ ಇದ್ದಾನೆ, ಸುಮ್ಮನೆ ರಥ ದಾಟಿ ಹೋಗ್ಬೋದಾಗಿತ್ತು. ಅಲ್ಲಿ ಯಾಕೆ ಸ್ನಾನ ಮಾಡಿ ಸಂಧ್ಯಾವನೆಲ್ಲ ಮಾಡ್ತಾನೆ ಮುಂದೆ. ಯಾಕೆ ಮಾಡ್ದ ಅಂದ್ರೆ ಹೇಳ್ತಾರೆ, ವಜ್ರಸ್ವಾಮಿ ಭಾರಿ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ, ಬಹಳ ಚೆನ್ನಾಗಿ ಬರೀತಾರೆ ರುಕ್ಮಿಣೀಶದಲ್ಲಿ. ಏನು ಹೇಳ್ತಾರೆ ಅಂದ್ರೆ, ಕೃಷ್ಣ ಎದುರಿಗಿದ್ರು ಕೂಡ ನಮ್ಮ ಕರ್ಮ ಬಿಡ್ಲಕ್ಕೆ ಬರೋದಿಲ್ಲ. ಆ ಕಾಲಕ್ಕೆ ಮಾಡೋ ಕೆಲಸ ಮಾಡಲೇಬೇಕು. ಎಲ್ಲೋ ಒಂದ್ ದಿವಸ ಓದಿದ್ದಾರೆ ಅಂತೇಳಿ ಜನ್ಮದಲ್ಲೇ ಕರ್ಮ ಬಿಟ್ಬಿಡ್ತಾನೆ. ಆಮೇಲೆ ತಪ್ಪದು. ನಾವು ಜ್ಞಾನಿಗಳು ಅಂತೂ ವಿನಾಯಿತಿ ತಗೊಳಕ್ ಹೋಗ್ತಾನೆ. ಜ್ಞಾನಿಗಳಿಗೆ ವಿನಾಯಿತಿ ಸಿಗೋದು ಯಾವಾಗ ಗೊತ್ತಾ? ಅಸ್ವಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಇದ್ರೆ ಮಾತ್ರ ಹೊರತು ಇಲ್ಲವ್ರು ಅವ್ರಿಗೂ ವಿನಾಯಿತಿ ಇಲ್ಲ. ಜ್ಞಾನಿ ಕೂಡ ಏನ್ ಮಾಡ್ಬೇಕು? ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾದ ಕಾಮಃ ಸತತಂ ಭವೇತ. ಆಚಾರ್ಯ ಕೋಟ್ ಮಾಡ್ತಾರೆ ಸ್ಥಿತಿ. ಜ್ಞಾನಿ ಆದ್ರೂ ಇನ್ನೂ ಹೆಚ್ಚು ಮಾಡ್ತಾನೆ. ಆಕ್ಚುಲಿ ಮಾಡಿಬಿಡ್ತಾನೆ ಅಲ್ಲ, ಹೆಚ್ಚು ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ, ಭಗವದ್ಗೀತೆಯಲ್ಲೇ ಬರುತ್ತೆ. ಯಾರು ಜ್ಞಾನಿಗಳು ಅವರು ಕರ್ಮ ಮಾಡಬೇಕು. ಯಾಕೆಂದ್ರೆ ಜ್ಞಾನ ಕರ್ಮ ಮಾಡ್ಲಿಕ್ಕೆ ಏನ್ ಬೇಕು? ಜ್ಞಾನ ಬೇಕು. ಜ್ಞಾನಿ ಕರ್ಮ ಮಾಡಿದವ್ರು ಯಾರು ಮಾಡ್ತಾರೆ? ಹಾಗೆ ಅಜ್ಞಾನಿ ಕರ್ಮ ಮಾಡ್ಬೇಕಾ? ಎಕ್ಸ್ಪರ್ಟ್ ಕರ್ಸ್ಬೇಕಾದ್ರೆ ಏನ್ ಕರೆಸ್ತೀವಿ? ಎಕ್ಸ್ಪರ್ಟ್ ಕರೆಸ್ತೀವಿ. ಯಾವಾಗ? ಯಾತಕ್ಕೆ? ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ. ಸೊ ಯಾರಿಗೆ ಜ್ಞಾನ ಇರುತ್ತೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವರೇ ತಿಳ್ಕೊಂಡ್ರೆ ಜ್ಞಾನಿ ಕರ್ಮ ಬಿಡ್ಬಹುದು ಅಂತ ಹೇಳಿ ಅದಾವತ್ತೇನೀಗ ಜ್ಞಾನ ಇಲ್ದವ್ರು ಕರ್ಮ ಮಾಡ್ಬೇಕಂತ ಆಯ್ತು. ಅವಾಗ ಏನಾಗುತ್ತೆ? ಕೆಟ್ಟ ಹಾಳಾಗೋಗುತ್ತೆ. ಅರ್ಥ ಆಯ್ತು? ಅಡಿಗೆ ಮಾಡಿದ್ರೆ ಅಡಿಗೆ ಜ್ಞಾನ ಇರ್ಬೇಕಾ ಇಲ್ವಾ? ಪ್ರತಿಯೊಬ್ಬರು ಅದು ಜ್ಞಾನ ಇದ್ರೆ ಮಾತ್ರ ಮಾಡ್ತಾನೆ. ಜ್ಞಾನ ಇಲ್ದವನು ಮಾಡೋದು ಜ್ಞಾನ ಬರ್ಲಿಕ್ಕೆ, ಜ್ಞಾನ ಬಂದವನು ಮಾಡೋದು ಕೆಲಸ ಸರಿಯಾಗಿ ಮಾಡ್ಲಿಕ್ಕೆ. ಇದು ಜ್ಞಾನ ವೃದ್ಧಿ ಕೂಡ ಸಾಧನ. ಅದು ಬಿಟ್ಟುಬಿಟ್ಟು ಜ್ಞಾನಿಗಳಿಗೆ ಕರ್ಮ ವಿನಾಯಿತಿ ಅಂತ ತಿಳ್ಕೊಂಡು ಮೋಸ, ಸಮಾಜಕ್ಕೆ ಮೋಸ ಅದು ಎಂದು ಹಾಗೆ ಮಾಡಬಾರ್ದು. ಅದು ಉದ್ದೇಶನೇ ಅದು. ಜ್ಞಾನಿ ಕರ್ಮ ಮಾಡೋದ್ರಿಂದ ಆಗ ಉಪಯೋಗ ಏನಂತ ಕೇಳಿದ್ರೆ, ಸಣ್ಣ ಪುಟ್ಟದಾರಿ ಇಲ್ಲೇ ಅನುಭವಿಸ್ಬಿಡ್ತಾರೆ. ದೊಡ್ಡದಾಗಿ ಬಿಟ್ಟಾಗ ಏನಾಗುತ್ತದ? ಆನಂದವನ್ನು ಹಾಕಲ್ಲ ದೊಡ್ಡ ದೊಡ್ಡ ಕಾರ್ಯಗಳೆಲ್ಲ. ಹೌದು ಹೌದು. ದದೃಶೇ ಹರಿಜ್ಯ ಕಿಂ ನಾಸ್ತಿ ಯಾನೇ ಇತಿ ಯಾನಮುಖೋ ಬಭೂವ ತತ್ರಾಪಿ ಕೃಷ್ಣಮಭಿವೀಕ್ಷ್ಯ ಪುನರ್ನಿಮಜ್ಯ ಶೇಷೋರುಭೋಗಶಯನಂ ಪರಮಂ ದದರ್ಶ ಬ್ರಹ್ಮೇಶ ಶಕ್ರ ಮುಖದೇವ ಮುನೀಂದ್ರ ವೃಂದ ಸಂವಂದಿತಾಂಘ್ರಿಯುಗಮಿಂದಿರಯಾ ಸಮೇತಂ ತತ್ರಾಪಿ ತತ್ರಾಪಿ ಕೃಷ್ಣಂ ಅಭಿವೀಕ್ಷ್ಯ ನೋಡಿ, ಪುನಃ ನಿಮಜ್ಯ ಶೇಷೋರುಭೋಗಶಯನಂ ಪರಮಂ ದದರ್ಶ ಬ್ರಹ್ಮೇಶ ಶಕ್ರಮುಖ ದೇವ ಮುನೀಂದ್ರ ವೃಂದ ಸಂವಂದಿತಾಂಘ್ರಿ ಯುಗಂ. ದೊಡ್ಡ ಪದ. ಬ್ರಹ್ಮೇಶ ಶಕ್ರಮುಖ ದೇವ ಮುನೀಂದ್ರ ವೃಂದ ಸಂವಂದಿತಾಂಧ್ರಿ ಯುಗಂ ಇಂದಿರಯಾ ಸಮೇತಂ ತತ್ರಾಪಿ ಕೃಷ್ಣಮಭಿವೀಕ್ಷ. ಯಾನದಲ್ಲಿ ಕೃಷ್ಣನ ಕಂಡ, ಧ್ಯಾನದಲ್ಲೂ ಕೃಷ್ಣನ ಕಂಡ. ಪುನರ್ನಿಮಜ್ಯ ಮತ್ತೊಮ್ಮೆ ಮುಳುಗಿದ. ಇದಕ್ಕೆ ಅಪಾರ್ಥ ಏನ್ ಮಾಡಿ? ಕೃಷ್ಣ ನೋಡಿದಕ್ಕೆ ಸ್ನಾನ ಮಾಡಿದ ಅಂತ ಅರ್ಥ ಅಲ್ಲ. ದೇವ್ರು ನೋಡಿದ ಸ್ನಾನ ಮಾಡ್ಬೇಕಲ್ಲ. ಒಂದ್ಸತಿ ಅಗಮರ್ಷಣೆ ಮಾಡಿದಾಗ ಇಷ್ಟೆಲ್ಲ ನಡೀತು. ಮತ್ತೊಮ್ಮೆ ಅಗಮರ್ಷಣೆ ಮಾಡ್ದ. 2 ಸತಿ ಮಾಡ್ಬೇಕು ಅಂತ ಆಚಾರ. ಅದಕ್ಕೆ ಪುನರ್ನಿಮಜ್ಯ ಮತ್ತೆ ತಿರ್ಜಪೇದ ಅಗಮರ್ಷಣ. 2 ಸರ್ತಿ ಅಗಮರ್ಷಣೆ ಮಾಡ್ಬೇಕಲ್ಲ. ಮಧ್ಯ ಸರ್ತಿ ಕಾಣಿಸ್ತೇವೆ, 2 ಸರ್ತಿ ಮತ್ತೆ ಮಾಡಿದ, ಮತ್ತೆ ಕಂಡ ಪರಮಾತ್ಮ. ಶೇಷೋರು ಭೋಗ ಶಯನಂ ಪರಮಂ ದದರ್ಶ. ಮತ್ತೊಮ್ಮೆ ಅನಂತ ಪದ್ಮನಾಭರೂಪದ ಪರಮಾತ್ಮನನ್ನು ಕಂಡ. ಇದು ಧ್ಯಾನ ಮಾಡೋದು, ಇದು ಜ್ಞಾಪಕ ಇರಬೇಕು. ನಮಗೆ ದೇವ್ರು ಕಾಣದೆ ಹೋದ್ರು ಕೂಡ ಈ ಅಗಮರ್ಷಣೆ ಮಾಡಿದಾಗ ಈ ಸಮಯಕ್ಕೆ ಅಕ್ರೂರ ದೇವರನ್ನು ಕಂಡಿದ್ದು ಅಂತ ಚಿಂತನೆ ಮಾಡಿದ್ರೆ ಅದು ಭಾಗವತ ನೆನಪಾಗತ್ತ. ಕೃಷ್ಣನ ದರ್ಶನ ಮಾಡಿ ದೃಶ್ಯ ಆದ್ರೂ ನಮಗೆ ಕಣ್ಣೆ ಕಾಣುತ್ತೆ. ವ್ಯಕ್ತಿ ಸಿಗದೆ ಹೋದ್ರೆ ಫೋಟೋ ಆದ್ರೂ ಸಿಕ್ಕಾಗಾಯ್ತಲ್ಲ, ಆ ಮಟ್ಟಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲ ಕೇಳಿದ್ರೆ ಏನೋ ಹೌದು ಅಲ್ಲ. ಈಗ ಪರಮಂ ದದರ್ಶ ಶೇಷೋರು ಭೋಗ ಶೈರಂ ಪರಮಂ ದದರ್ಶ ಪದ್ಮನಾಭ ರೂಪನೇ ನೋಡ್ಬಿಟ್ಟೆ. ಅದು ಇಂಪ್ರೂವ್ಮೆಂಟ್ ಇನ್ನೂ ಜಾಸ್ತಿ ಆಯ್ತು. ಗೊತ್ತಾಯ್ತಾ? ಅಭೇದದ ಮೂಲಕ ಈ ಕೃಷ್ಣ ಇದು ಕನ್ಫರ್ಮ್ ಆಗಿ ಕೃಷ್ಣ ಇದ್ದಾನೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿ ಕಾಣಿಸ್ತಿದ್ದಾನೆ. ಶೇಷ ಹೇಗೆ ಕಾಣಿಸ್ತಾನೆ? ಶೇಷ ಅಲ್ಲಿ ಬಲರಾಮನಾಗ ಅಲ್ಲಿದ್ದಾನೆ ಪಕ್ಕದಲ್ಲಿ. ಶೇಷ ಬಲರಾಮ ಪಕ್ಕದಲ್ಲಿ ಇದ್ದಾರೆ, ಇಲ್ಲಿ ಸಾಹಸಿಗೆಯಲ್ಲಿ ಇಲ್ಲಿದ್ದಾನೆ. ಎಲ್ಲ ನೋಡಿದ ಬಹಳ ಆಶ್ಚರ್ಯ ಆಯ್ತು. ಆ ಜಾಗಕ್ಕೆ ಏನಂತ ಕರೀತಾರೆ? ಬ್ರಹ್ಮ ಸರೋವರ ಅಂತ ಕರೀತಾರೆ. ಬ್ರಹ್ಮ ಸರೋವರ ಅಂತ ಹೆಸರು. ಯಮುನಾ ನದಿಯಲ್ಲಿ ಬ್ರಹ್ಮ ಸರೋವರ. ಅದು ಬೇರೆ ಅಲ್ಲ, ಯಮುನಾ ನದಿ ಒಂದು ಭಾಗ. ಚಕ್ರತೀರ್ಥ ತುಂಗ ಬೇರೆ ಅಲ್ಲ, ತುಂಗಾ ನದಿ ಭಾಗ ಅಲ್ಲೇ. ಆ ಜಾಗಕ್ಕೆ ಮಾತ್ರ ಏನಂತ ಹೆಸರು? ಆ ಹೆಸರು. ಅದೇ ರೀತಿ ಪಂಡ್ರಪುರಕ್ಕೆ ಹೋದ್ರೆ ಚಂದ್ರಭಾಗ. ಆಗದಲ್ಲಿ ಚಂದ್ರಭಾಗ, ಭೀಮಾ ನದಿನೇ ಅದು. ಅಲ್ಲಿ ಮಾತ್ರ ಚಂದ್ರಭಾಗ ಅಂತ ಕರೀತಾರೆ. ಇಲ್ಲಿ ಚಂದ್ರ ಅರ್ಧ ಚಂದ್ರಾಕಾರ ಊರು ಸುತ್ತುತ್ತದೆ. ಅಲ್ಲಿ ಮಾತ್ರ, ಬೇರೆ ಹೊತ್ತಲ್ಲಿ ಭೀಮಾ ಅಷ್ಟೇ, ಬೇರೆ ಕಡೆ ಅಲ್ಲ. ಇದು ವಿಶೇಷ. ಆ ದೃಷ್ಟಿಯಿಂದ ಚಕ್ರತೀರ್ಥ ಇದೇ ಅನೇಕ ಆ ಸ್ಥಳಗಳಲ್ಲಿ ಸ್ಪೆಷಲ್ ನೇಮ್ ಇರುತ್ತೆ. ಇದು ಬ್ರಹ್ಮ ಸರೋವರ. ಇವತ್ತು ಕೂಡ ಹೋದ್ರೆ
ಎಲ್ಲ ದೊಡ್ಡ ಎಕ್ಸ್ಟೆನ್ಷನ್ ಅದು ನದಿ ಇಲ್ಲ ಅಲ್ಲಿ ಇವತ್ತು, ತುಂಬ ದೂರ ಹೋಗ್ಬಿಟ್ಟಿದೆ. ಅಕ್ರೂರ ಕಂಡ ಜಾಗ ಅಂತ ತೋರಿಸ್ತಾನೆ. ಆ ಎಕ್ಸ್ಟೆಂಡ್ ಬ್ರಹ್ಮಸರದ ಅಂತಾನೆ ಹೆಸರು. ಅದಕ್ಕೆ ಹೇಳಿದ್ದಲ್ಲ ಮೊನ್ನೆ, ಇದಕ್ಕೆ ಹೇಳ್ಬೇಕಾದ್ರೆ ಕಾಳಿಯಗ್ರಹದಂತಾನೆ ಹೆಸರು ಎಕ್ಸ್ಟೆನ್ಷನ್. ಅಲ್ಲಿ ಯಮುನಾ ನದಿ ಈಗಿಲ್ಲ, ದೂರ ಹೋಗಿದೆ. ಅದು 5,000 ವರ್ಷ ಹಿಂದಿನ ಕಥೆ ಆದ್ದರಿಂದ ಈಗ ದೂರ ಆದರೆ ಒಂದು 3-4 ಕಿಲೋಮೀಟರ್ ಆ ಕಡೆ ಹೋಗುತ್ತೆ. ಇದು ನಡೆದಿರೋದು. ಇಷ್ಟೆಲ್ಲ ತಿಳ್ಕೊಂಡ್ರೆ ನಾವು ಇಷ್ಟೆಲ್ಲ ಏನು ಕೇಳಿರ್ತೇವೆ ಅಲ್ಲಿ ಇವತ್ತಿಗೂ ಎಲ್ಲ ಪ್ರತಿಯೊಂದನ್ನು ತೋರಿಸ್ತಾರೆ ಆ ಜನ. ಹಾಗೆ ಅವರು ಭಾಗವತ ಓದಿ ಮತ್ತು ಪರಂಪರೆಯಿಂದ ಕೇಳಿ ಎರಡು ಟ್ಯಾಲಿ ಆಗ್ತಾರೆ. ಕೇಳಿರ್ತಾರೆ, ಅದನ್ನು ಪರಂಪರೆಯಿಂದ ಸಂಪ್ರದಾಯ ಬಂದು ಇರುತ್ತೆ. ಅದಲ್ಲಿ ವಿಶೇಷ. ಆ ಕಡೆಗೆ ನಾರ್ತಲ್ಲಿ ಜಾಸ್ತಿ, ಅದು ನಾರ್ದಲ್ಲಿ ಬಂಡೆಗಳು ಕಡಿಮೆ ಇದೆ. ಬಂಡೆಗಳು ಕಡಿಮೆ ಆದ್ದರಿಂದ ನೀರು ಬಗ್ಗೆ ಎಲ್ಲ ಬೇಕಾದ್ರೆ ಹೋಗಿಬಿಡುತ್ತೆ. ನಮ್ಮ ಈ ಕಡೆ ನದಿಗಳು ಹಾಗಲ್ಲ, ಆಲ್ಮೋಸ್ಟ್ ಬಂಡೆಗಳಲ್ಲೇ ಹೋಗೋದ್ರಿಂದ ತುಂಗಭದ್ರಾ ಹೆಚ್ಚಾಗಿ ಇದರಲ್ಲೇ ಹೋಗೋದು. ಚೇಂಜ್ ಮಾಡೋದು ಅದು ಇದಾಗ್ಬಿಡುತ್ತೆ. ಕ್ರಿಯೇಟಿವ್ ಕೆನಲ್ ಆದಾಗ ಇರುತ್ತೆ ಹೆಚ್ಚು ಕಡೆ, ಚೇಂಜ್ ಮಾಡಲ್ಲ ಅದನ್ನು. ಅಲ್ಲಿ ಹಾಗಲ್ಲ, ಬರೀ ಮಣ್ಣುಗಳು ಜಾಸ್ತಿ ಆದ್ದರಿಂದ ಪ್ರವಾಹದ ರೀತಿ ತಕ್ಕಂತೆ ಎಲ್ಲಿ ಬೇಕಾದ್ರೂ ಡೈವರ್ಟ್ ಆಗಿಬಿಡುತ್ತೆ. ಇಲ್ಲಿ ಪಾಠ ಆದ್ರೆ ಪ್ರತಿ ಸರ್ತಿ ಎಷ್ಟೋದು ಲಕ್ಷಾಂತರ ಜನ ಹೋಗ್ತಾರೆ ಪಾಪ. ದೊಡ್ಡ ಫ್ಲಡ್ಸ್ ಬಂದಾಗ ಮನೆಗಿನ ಮುರಿದೋಗ್ಬಿಡುತ್ತೆ. ಆಮೇಲೆ ಅಲ್ಲೇ ಹರಿಯೋಕೆ ಶುರು ಆಗುತ್ತೆ, ಮೊದಲಿಂದ ಬಿಟ್ಬಿಡುತ್ತೆ ಅದು. ಅಲ್ಲಿ ಮನೆ ಕಟ್ಕೋತಾರೆ, ಯಾವುದೋ ಕಾಲಕ್ಕೆ ಮತ್ತೆ ಅಲ್ಲಿ ಬರುತ್ತೆ. ಅದು ಇದ್ದಿದ್ದೆ, ಅದು ಅಪಾಯ ಇಡುತ್ತೆ, ಅದು ಗ್ಯಾರಂಟಿ. ಇವತ್ತು ಹರಿದ್ವಾರಕ್ಕೆ ಹೋದಾಗ ಹೇಳಿದ್ದಲ್ಲ, ಫಸ್ಟ್ ಟೈಮ್ ಹೋದಾಗ ಸುಮಾರು 78 ಫಸ್ಟ್ ಟೈಮ್ ಹೋಗಿತ್ತು. ಆಗ ಹರಿದ್ವಾರಕ್ಕೆ ಹೋದಾಗ ಒಂದು ಮೆಟ್ಲುಗಳೆಲ್ಲ ಮಾಡಿದ್ದಾರೆ ಈ ಕಡೆಗೆ. ಮೆಟ್ಲು ಕರೆಕ್ಟಾಗಿ ಹೊದ್ಕೊಂಡು ಹರಿತಾ ಇತ್ತು, ತಡೀತಾ ಇತ್ತು. ಮೊನ್ನೆಯಿಂದ ಹೋದ ಕಾಲಕ್ಕೆ ನೋಡಿದರೆ ಅಲ್ಲಿಂದ ಅಷ್ಟು ದೂರ ಹೋಗಿದೆ, ಒಂದು 100 ಅಡಿ ಬುದ್ಧಿ ಹೋಗ್ಬಿಟ್ಟಿದೆ. ಅಲ್ಲಿಲ್ಲೇ ಇಲ್ಲ ಗಂಗಾ. ಬೆಳಿಗ್ಗೆ ಹೋದ್ರೂ ಇಲ್ಲ, ಸಾಯಂಕಾಲ ಹೋದ್ರೂ ಇಲ್ಲ. ಅದು ಫುಲ್ ಡೈವರ್ಟ್ ಆಗಿಬಿಟ್ಟಿದೆ. ಡೆವಲಪ್ ಅಲ್ಲ, ಡೈವರ್ಟ್ ಆಗಿದೆ. ಡೆವಲಪ್ ಮಾಡಿ ಹಾಗೆ ಉಳ್ಕೊಂಡಿದೆ. ಮೆಟ್ಲಲ್ಲೇ ಮೆಟ್ಲು ಡೈವರ್ಟ್ ಆಗಿಲ್ಲ, ಮೆಟ್ಲಲ್ಲೇ ಉಳ್ಕೊಂಡ್ಬಿಟ್ಟಿದ್ದು, ದದಿ ಅಲ್ಲೇ ಹೋಗ್ಬಿಟ್ಟಿದೆ. ಅಲ್ಲಿಡದೆ ಮಾಡ್ಬೋದಾಗಿತ್ತು, ಅದಿಲ್ಲ ಈಗ. ಫ್ಲೋ ಕಡಿಮೆ ಅಲ್ಲ, ಪಾತ್ರ 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 ಚೇಂಜ್ ಆಗಿದೆ. ಈ ಕಡೆ ಹಿಡಿದಿದ್ದು ಆ ಕಡೆ ಹೋಯ್ತು. ಇಲ್ಲಿ ಏನ್ ಮಣ್ಣು ಬರುತ್ತಲ್ಲ, ಮಣ್ಣು ಗುಡ್ಡೆ ಆದಾಗ ಆಗುತ್ತೆ, ಪಕ್ಕದಲ್ಲಿ ಹೋಗ್ಬಿಡುತ್ತೆ ಅಷ್ಟೇ. ಅದು ಬಗ್ಗೆ ಒಣಗಿದ ತಕ್ಷಣ ಅದಕ್ಕೆ ಗಟ್ಟಿ ಆಗಿಬಿಡುತ್ತೆ ಅಲ್ಲಿ. ಸೊ ಅದು ಪರ್ಮನೆಂಟ್ ಆ ರೂಟ್ ಹುಡ್ಕೊಂಡ್ಬಿಡುತ್ತೆ. ಸಾಮಾನ್ಯ ಫ್ರೆಂಡ್ಸ್ ಅಲ್ಲಿ ಚೇಂಜ್ ಆಗಲ್ಲ, ದೊಡ್ಡದು ಬಂದಾಗ ಎಲ್ಲ ಅಪ್ಸೆಟ್ ಆಗೋದು. ತತ್ರಾಪಿ ಕೃಷ್ಣ ಆ ಕಡೆ ಬರೋದು ತುಂಬಾ ಹೆಚ್ಚು, ಮಳೆನೂ ಹೆಚ್ಚು, ಮಂಜು ಕರಗೋದು ಹೆಚ್ಚು, ಎಲ್ಲ ಬಿಸಿಲಿಗೆ ಜಾಸ್ತಿ ಕರಿಗೆ ಬರುತ್ತೆ ನೀರು, ಜೋರು ಬಿಸಿಲಾದಾಗ. ಇದಕ್ಕೂ ಹೀಗೆ ಬರುತ್ತೆ, ಅದು ನಿತ್ಯ ಇದ್ದೆ. ನಮ್ಮಲ್ಲಿ ಅಂಥದ್ದು ಅತಿರೇಕಗಳು ಕಡಿಮೆ. ತತ್ರಾಪಿ ಕೃಷ್ಣಮಭಿವೀಕ್ಷ್ಯ ಪುನಃ ನಿಮಜ್ಜ ಶೇಷೋರು ಭೋಗ ಶಯನಂ ಪರಮಂ ದದರ್ಶ್ಯ ಬ್ರಹ್ಮೇಶ ಚಕ್ರ ಮುಖ. ಯಾಕೆ ಕಾಣ್ತಿದ್ದಾನೆ ಗೊತ್ತಾ? ವರ್ಣನೆ ಮಾಡೋ ಇಷ್ಟೆಲ್ಲ ದೃಶ್ಯನೇ ನೋಡ್ತಿದ್ದಾನೆ ಆಕ್ಚುಲಿ. ಈಗ ಬ್ರಹ್ಮ, ಈಶ, ಚಕ್ರ, ಮುಖ, ದೇವ, ಮುನೀಂದ್ರ ವೃಂದ ಸಂವಂದಿತಾಂದ್ರಿ ಯುಗಂ. ಬ್ರಹ್ಮಾದಿ ದೇವತೆಗಳನ್ನೆಲ್ಲ ನೋಡ್ತಾನೆ. ಅವರೆಲ್ಲ ಪರಮಾತ್ಮರ ಪಾದ ಪೂಜೆ ಮಾಡೋದನ್ನು ನೋಡ್ತಾ ಇದ್ದಾನೆ. ಕಂಪ್ಲೀಟ್ ಇದೆಲ್ಲ ಆವರಣ ಪೂಜೆ, ಏನೇನು ಚಿಂತೆ ಅದಿಷ್ಟು ಸಾಕ್ಷಾತ್ ನೋಡ್ತಾ ಇದ್ದಾನೆ. ಇದು ಆತನ ಪೂಜೆ ಸಿದ್ಧಿ ಆದಾಗಾಯ್ತು ಅವತ್ತಿನ ದಿವಸ. ಇಂದಿರಯಾ ಸಮೇತ, ಲಕ್ಷ್ಮೀ ಸಮೇತ ನೋಡ್ದ ಇಷ್ಟೆಲ್ಲ ಆದ್ರೂ ಕೂಡ. ಅದಕ್ಕೆ ಲಕ್ಷ್ಮೀ ಸಮೇತ ನೋಡ್ದ. ಲಕ್ಷ್ಮೀ ಅಕ್ಷರ ಪುರುಷರು, ಬ್ರಹ್ಮಾದಿಗಳ ಸಮೇತ ನೋಡ್ದ ಕ್ಷರ ಪುರುಷರು. ಸೊ ಪುರುಷೋತ್ತಮತ್ವ ಗೊತ್ತಾಯ್ತು. ಇವರೆಲ್ಲರೂ ಪೂಜೆ ಮಾಡ್ತಾರೆ ಅಂದ್ಮೇಲೆ ಕೃಷ್ಣ ಏನಾದ ಇವರೆಲ್ಲಗಿಂತ ಉತ್ತಮ. ಪುರುಷೋತ್ತಮದ ಅರ್ಥ ಇದೆ. ಯಸ್ಮಾತ್ ಶರಮತೀತೋಹೋ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಪುರುಷೋತ್ತಮದ ಅರ್ಥವನ್ನ ಅದು ಹೇಳಿದ್ದನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದನ್ನು ಹೇಳಿದ್ರು. ಸಮೇತ ವಿಶ್ವರೂಪ ಅಲ್ಲ ಇದು, ವಿಶ್ವರೂಪ ಅಂತ ಕರೆದಿಲ್ಲ. ಈ ರೀತಿ ವಿಶ್ವರೂಪ ಅಂತ ಹೇಳಿದ್ರೆ ವ್ಯಾಪ್ತ ರೂಪ, ಗೊತ್ತಾಯ್ತಾ? ಇದು ಒಂದು ಪ್ರಸಂಗ. ಒತ್ತು ಹೊಸ ರೂಪ ತೋರಿದ್ರೆ ಸೇರಿಸ್ಬೋದು, ಏನಿದೆ ಇದು ಆಶ್ಚರ್ಯ ಏನಿಲ್ಲ. ಕೃಷ್ಣನನ್ನು ವಿಶೇಷವಾಗಿ ಒಂದು ದರ್ಶನ ಮಾಡಿದ ಪ್ರಸಂಗಗಳಲ್ಲಿ ಇದು ಒಂದು. ಸ್ತುತ್ವಾ ವರಸ್ತುತಿಭಿ, ಅದರಿಂದ ಸರ್ವೋತ್ತಮತ್ವದ ಬಗ್ಗೆ ಇದೇ ಇಲ್ಲ. ಇರೋದು ಎಲ್ಲ ದೇವತೆಗಳು ನಮಸ್ಕಾರ ಮಾಡ್ತಿದ್ದಾರೆ ಅಂದಮೇಲೆ ಬಿಟ್ಟವರೇ ಇಲ್ಲ ಯಾರು ಕೂಡ. ಈಗ ಸರ್ವೋತ್ತಮತ್ವ ಕ್ಲಿಯರ್ ಕಣ್ಣಿ ಕಾಣಿಸು. ಇದೆಲ್ಲ ಯೋಗಿ ಪ್ರತ್ಯಕ್ಷ ಆಯ್ತು. ಈಗ ಅದೆಲ್ಲ ಆಗಮಗಳಾದ್ರೆ ಯೋಗಿ ಕಣ್ಣಾರೆ ಕಂಡವರು ಇದ್ದಾರೆ ಅಂತ ಆಯ್ತು. ಕೇಳಿದವರು ಇದ್ದಾರೆ, ಆಗಮನದಿಂದ ತಿಳ್ಕೊಂಡ್ರೆ. ಪ್ರತ್ಯಕ್ಷ ಎದ್ದು ನೋಡಿದ್ದವರಿದ್ದಾರೆ, ಕಂಡು ಬಿಟ್ಟಾಗ ನಡೀತೀಗ. ಈ ದೃಷ್ಟಿ ಇಂಥದ್ದೆಲ್ಲ ಬೇರೆ ಕಡೆ ನಡೆದಿಲ್ಲ. ಇಂಥ ವೈಭವ ಬೇರೆ ಯಾವ ದೇವತೆಗಳ ಬಗ್ಗೆ ಕೂಡ ಪುರಾಣಗಳಲ್ಲೂ ಬಂದಿಲ್ಲ. ಎಷ್ಟು ಸೇರ್ಸಕ್ಕೆ ಹೊರದ್ದು ಎಷ್ಟು ಸೇರ್ಸಕ್ಕಾಗಿಲ್ಲ ಅಂದಮೇಲೆ ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಸಕಲ ಶಾಸ್ತ್ರ ಸಮ್ಮತವಾದ ಅತ್ಯಂತ ಯಥಾರ್ಥವಾದ ಸಂಗತಿ ಅಂತ ಅರ್ಥ. ಹೌದು, ಇವು ಅಪ್ರೋಕ್ಷ ಜ್ಞಾನ ಅಲ್ಲ. ಬಿಂಬರೂಪ ನೋಡಿದ್ರೆ ಅಪ್ರೋಕ್ಷ ಜ್ಞಾನ. ಇವರೆಲ್ಲ ಅಪ್ರೋಕ್ಷ ಜ್ಞಾನಿಗಳೇ, ಇವರೆಲ್ಲ ಮುಂದಿನ ಸ್ಪೆಷಲ್ ಕೇಸುಗಳಿವೆ. ಮತ್ತೆ ಅರ್ಜುನ ದೊಡ್ಡ ಅಪ್ರೋಕ್ಷ ಜ್ಞಾನಿ, ಆತ ವಿಶ್ವರೂಪ ನೋಡಿತ್ತು. ಬಿಂಬರೂಪ ಅಲ್ಲದು, ಅಪ್ರೋಕ್ಷ ಜ್ಞಾನ. ದೇವತೆಗಳು ಹುಟ್ಟ ಅಪ್ರೋಕ್ಷ ಜ್ಞಾನಿಗಳು, ಗೊತ್ತಾಯ್ತಾ? ಈ ಸ್ಪೆಷಲ್ ಕಾಣ ಅದು ವಿಶ್ವರೂಪ ಅಂತ ಹೇಳ್ತಾರೆ. ಸೊ ಬಿಂಬರೂಪ ಬೇರೆ, ವಿಶ್ವರೂಪ ಎಲ್ಲರಿಗೂ ಕಾಣಿಸೋದಿಲ್ಲ. ಬಿಂಬರೂಪ ದರ್ಶನ ಮಾತ್ರ ಎಲ್ಲರಿಗೂ ಆಗಲೇಬೇಕು. ಇಂಥವ್ರಿಗೆ ಸ್ಪೆಷಲ್ ಅಷ್ಟೇ.
ಸ್ತುತ್ವಾ ವರಸ್ತುತಿಭಿಃ ಅವ್ಯಯಮಬ್ಜನಾಭಂ ಸೋ ಅಂತರ್ಹಿತೆ ಭಗವತಿ ಸ್ವಕವಾರುರೋಹ ಯಾನಂಚ ತೇನ ಸಹಿತೋ ಭಗವಾನ್ ಜಗಾಮ ಸಾಯಂ ಪುರೀಂ ಸಹ ಬಲೋ ವಸುರಾಮನಂತಃ ಸ್ತುತ್ವಾ ವರಸ್ತುತಿಭಿಃ ಅವ್ಯಯಂ ಅಬ್ಜನಾಭಂ ಸಹ ಅಂತರ್ಹಿತೆ ಭಗವತಿ ಸ್ವಕಂ ಆರುರೋಹ ಯಾನಂ ಚ ತೇನ ಸಹಿತಃ ಭಗವಾನ್ ಜಗಾಮ ಸಾಯಂ ಪುರೀಂ ಸಹ ಬಲಃ ಮಸುರಾಮನಂತಃ. ಇಲ್ಲಿ ತುಂಬಾ ವಿಶೇಷ ಮಸುರಾ ಅಂತ ಬಂತಿಲ್ಲಿ. ಇಲ್ಲೊಂದು ಮಧುರೆ ಅಂತ ಕರೀತಾರೆ ನೋಡಿ. ಇಲ್ಲಿ ಎರಡು ಸಂಸ್ಕೃತ ಮಧುರನೇ ಆಗೋದು ಮಸುರಾ. ಆದರೆ ಇದು ಅದು ಕನ್ಫ್ಯೂಷನ್ ಆಗಬಾರಂತ ಏನ್ ಮಾಡ್ತಾರೆ, ದಕ್ಷಿಣ ಬದರಿ ಅಂದ್ಬಿಡ್ತಾರೆ. ಅದು ಉತ್ತರ ಬದರಿ, ದಕ್ಷಿಣ ಬದರಿ, ದಕ್ಷಿಣ ದ್ವಾರಕ ಅಂತ ಕರೀತಾರೆ. ಇದು ಮಾನವ ಮಧುರೆನ ಅದ್ರ ಮುಂದೆ ಹೋದ್ಬಿಟ್ರೆ ಇದು ಸಿಗುತ್ತೆ. ಅಲ್ಲಿ ದಕ್ಷಿಣ ದ್ವಾರಕ ಅಂತ ಅದಕ್ಕೆ ಹೆಸರು. ಅಲ್ಲಿ ಒಂದು ವಿಶೇಷ ಈ ರೀತಿ ಪದ್ಧತಿಗಳು ಬಂದಿದೆ. ಅದು ಆಕ್ಚುಲಿ ಮಥುರಾ, ಅದು ಅಲ್ಲಿರೋದೇನು ಮಥುರಾ, ಇದು ಮಥುರಾ. ಸಂಸ್ಕೃತ ಕ್ಲಿಯರ್ ಆಗಿ ಮಥುರಾ ಅಂತಾನೆ ಬರ್ಬೇಕು. ಆ ದೃಷ್ಟಿಯಿಂದ ವಿಶೇಷ ಇದು ಮಧುರೆ, ಇದೆ ಅದು ಮಥುರಾ ಕ್ಷೇತ್ರ. ಯಾನಂಚತೇನ ಸುತ್ವಾ ವರಸ್ತುತಿಭಿಃ ಅವ್ಯಯಂ ಅಬ್ಜನಾಭಂ. ಒಳ್ಳೆ ಅಕ್ರೂರಕೃತ ಕೃಷ್ಣ ಸ್ತುತಿ ಬರುತ್ತೆ ಭಾಗವತದಲ್ಲಿ. ಅದನ್ನ ಆಚಾರ್ಯ ರೆಫರ್ ಮಾಡ್ತಾರೆ, ನೋಡಿ ಇದೆ ಅಂತ ನೋಡಿ ಅಂತೇಳಿ. ಸ್ತುತ್ವಾ ವರಸ್ತುತಿಭಿಃ, ಶ್ರೇಷ್ಠ ಸ್ತೋತ್ರವನ್ನು ಮಾಡದ ಅಂತ ಸ್ತೋತ್ರಗಳೆಲ್ಲ ಕಲ್ತು ಹೇಳ್ಬೇಕ. ಶ್ರೇಷ್ಠ ಸ್ತೋತ್ರ ಅಂತ ಆಚಾರ್ಯ ಹೇಳಿದ ಮೇಲೆ ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ. ದೊಡ್ಡವರು ಮಾಡಿ ಸ್ತೋತ್ರ ಯಾತಕ್ಕೆ ಉಪಯೋಗಿಸ್ಬೇಕು ಅಂದ್ರೆ ಅವ್ರು ಕಂಡವರು ಅಥವಾ ಸರಿಯಾಗಿ ಕೇಳಿದವರು. ಆಗ ನಮಗೆ ಹೇಳೋದ್ರಿಂದ ಏನಾಗುತ್ತೆ, ಉಪಯೋಗ ಆಗುತ್ತೆ. ಯಾರದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರು ಮಾಡಿ ಸ್ತೋತ್ರ ತಗೊಂಡು ಏನು ಮಾಡ್ಬೇಕಾಗ ಕಾಪಿ ಮಾಡಿರ್ತಾರೆ ಅಷ್ಟೇ. ಅದರಲ್ಲಿ ಒರಿಜಿನಾಲಿಟಿ ಇರೋದಿಲ್ಲ. ಅದಕ್ಕೆ ಜ್ಞಾನಿಗಳು ಬರೆದ ಸ್ತೋತ್ರ ಹೇಳಬೇಕೆ ಹೊರತು ನೋಡೋದ್ರೆ ಚೆನ್ನಾಗಿರ್ಬೋದು. ಕೆಲವು ಸ್ತೋತ್ರಗಳು ಹೇಗಿರುತ್ತೆ ಅಂದ್ರೆ ಇತ್ತೀಚೆಗೆ ಅವ್ರು ಮಾಡಿದ್ದೇನೆ ಬಹಳ ಆಕರ್ಷಕವಾಗಿ ಕಾಣಿಸುತ್ತೆ. ಆಕರ್ಷಕವಾಗಿ ಕಾಣೋದು ಫಲ ಕೊಡೋದಿಲ್ಲ. ಹೇಳಿದ್ರೆ ನೀಟಾಗಿ ಟೈಪ್ ಮಾಡಿರ್ತಾನೆ, ಬಾಂಡ್ ಪೇಪರಲ್ಲಿ ಟೈಪ್ ಮಾಡ್ತಾನೆ, ಲೆಟರ್ ಕೊಡ್ತಾರೆ, ಏನು ಉಪಯೋಗ ಇಲ್ಲ. ಅದೇ ಆರ್ಡಿನರಿ ಪೇಪರಲ್ಲಿ ಕೊಡ್ತಾರೆ ಯಾರು, ಕನ್ಸರ್ನ್ ಪರ್ಸನ್. ಇದಕ್ಕೆ ಭಾರಿ ಗೌರವ. ಅವ್ನು ಪುಟಗಟ್ಟಲೆ ಬರೆದಿರ್ತಾರೆ, ಎಲ್ಲ ಆ ಕಡೆ ಎಸಿದ್ದಾರೆ. ಆ ಕಡೆ ಇವನು ಎಲ್ಲೇನು ಬರೆದಿದ್ದಾರೆ ಅಷ್ಟೇ. ಇಷ್ಟಿದ್ದ ಕೇಳ್ಬಿಟ್ಟು ರೆಕಾರ್ಡ್ ಮಾಡ್ತಾರೆ ಆಫೀಸ್ ಡಾಕ್ಯುಮೆಂಟ್. ದೊಡ್ಡವರೆಲ್ಲ ಬರೆದಿರೋ ಶ್ಲೋಕಗಳನ್ನ ಸ್ತೋತ್ರಗಳನ್ನ ನಾವೇನು ತುಂಬಾ ಜನಕ್ಕೆ ಒಂದು ಭ್ರಾಂತಿ, ಒಂದು ಪ್ರೌಢವಾಗಿರಬೇಕು, ಇದಾಗಿರ್ಬೇಕು, ಏನು ಪ್ರಾಸ ಇರಬೇಕು, ಇದಿದ್ರೆ ಭಾರಿ ಚೆನ್ನಾಗಿದೆ ಅಂತೇಳಿ. ಸಾಹಿತ್ಯ ಚೆನ್ನಾಗಿರ್ಬೋದು ಅಷ್ಟೇ ಹೊರತು ಅದಕ್ಕೆ ಅಥೆಂಟಿಸಿಟಿ ಬರೋದಿಲ್ಲ. ಸ್ತೋತ್ರ ಯಾವಾಗಲೂ ಕೂಡ ಸ್ತೋತ್ರ ಮಾಡೋನು ಏನಿರಬೇಕು, ಭಕ್ತಿಯಿಂದ ಸ್ತೋತ್ರ ಮಾಡಬೇಕು. ಸ್ತೋತ್ರ ಮಾಡಿಸ್ಕೊಳ್ಳೋ ದೇವತೆ ಏನಾಗಿರಬೇಕು, ಶಾಸ್ತ್ರೋಕ್ತ ದೇವತೆಯಾಗಿರ್ಬೇಕು. ಆಗ ದೇವತೆಯ ಯೋಗ್ಯತೆ ತಕ್ಕಂತೆ ಸ್ತೋತ್ರ ಇರಬೇಕು. ಅತಿ ಮಾಡಿದ್ರು ಸ್ತೋತ್ರ ಆಗೋದಿಲ್ಲ, ಅತ್ಯುಕ್ತಿ ಆಗಿಬಿಡುತ್ತೆ. ಕಡಿಮೆ ಮಾಡಿದ್ರು ಆಗೋದಿಲ್ಲ. ಆದಷ್ಟು ಎಲ್ಲ ಇದ್ರೆ ಆ ಸ್ತೋತ್ರಕ್ಕೆ ಬೆಲೆ ಇದೆ, ಭಾರಿ ಬೆಲೆ ಇದೆ. ಅದನ್ನ ಅದು ಬಿಟ್ಬಿಟ್ಟು ಜನ ಯಾವ್ಯಾವ್ದು ಸ್ತೋತ್ರ ಭಾರಿ ರಾಗ ಚೆನ್ನಾಗಿದೆ, ತಾಳ ಚೆನ್ನಾಗಿದೆ ಅಂತ ಹೇಳಿದ್ರೆ ಸಿನಿಮಾ ಆಡ್ದಾಗ ಆಗತ್ತೆ. ಅದು ಕೂಡ ಚೆನ್ನಾಗಿರ್ಬೋದು, ಫಲ ಇಲ್ಲ ಅದಕ್ಕೆ. ಸುಮ್ಮನೆ ಸಾಹಿತ್ಯ ಜ್ಞಾನಕ್ಕೆ ಅದಕ್ಕೆ ಕಲಿಬೋದೇ ಹೊರತು ಯಾವುದಕ್ಕೆ ಉಪಯೋಗ ಆಗಲ್ಲ. ಪುಣ್ಯ ಬರಬೇಕು. ಯಾವಾಗ ಪುಣ್ಯ ಬರದ ಹೋದ್ರೆ ಇದಿಲ್ಲ. ಕಾದಂಬರಿ ಎಷ್ಟೇ ಓದಿದ್ರು ಕೂಡ ಅದರಲ್ಲಿ ಪಾಸ್ ಆಗೋ ಸಾಧ್ಯತೆ ಇಲ್ಲ. ಯಾತಕ್ಕೆ, ಕಾದಂಬರಿ ಅವಾರ್ಡೆಡ್ ಕಾದಂಬರಿ ಇರ್ಬೋದು, ಈ ಥರ ಟೆಕ್ಸ್ಟ್ ಬುಕ್ ಅಲ್ಲ. ಎಷ್ಟೇ ಅವಾರ್ಡ್ ಬಂದಿದ್ರು ಕೂಡ ಟೆಕ್ಸ್ಟ್ ಬುಕ್ ಅಲ್ಲದಲ್ಲಿ ಓದಿದ್ರೆ ಏನಾಗುತ್ತೆ, ಅಲ್ಲಿಗೆ ಏನು ಪ್ರಯೋಜನ, ವೇಸ್ಟ್ ಆಫ್ ಟೈಮ್. ಹೌದು, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ದೇವ್ರ ಬಗ್ಗೆ, ಗೊತ್ತಿದ್ದವ್ರು ಕೇಳಬೇಕು. ನಾಸ್ತಿಕನ ಸಂಧ್ಯಾದ ಬಗ್ಗೆ ಕಡೆ ಹೇಳ್ತಾನೋ ನಾಸ್ತಿಕ, ಅವ್ನು ಗೊತ್ತು ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟು. ಅರ್ಥ ಹೇಳೋದಿಲ್ಲ, ಮಾಡಿರೋ ಅನರ್ಥ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೆ. ಅವನ ತಿಳುವಳಿಕೆ ಇರೋದು ಅಷ್ಟರಲ್ಲೇನೆ, ಅಂಥವ್ನು ಕೇಳೋದಕ್ಕೆ ಹೋಗ್ಬಾರ್ದು. ನಮ್ಮಲ್ಲಿ ಕಾಮನ್ ಸೆನ್ಸ್ ಇದೆ. ಆರೋಗ್ಯದ ಬಗ್ಗೆ ಯಾರೋ ಇಂಜಿನಿಯರ್ ಹೋಗಿ ಕೇಳ್ತಾರ, ಡಾಕ್ಟ್ರನ್ನೇ ಕೇಳೋದು. ಮತ್ತೆ ಡಾಕ್ಟ್ರಲ್ಲೂ ಕೂಡ ಯಾವ್ದು ಸಂಬಂಧಪಟ್ಟ ಅಲ್ಲಿಗೆ ಹೋಗ್ತಾರೆ. ಮತ್ತೆ ಈ ಕಣ್ಣಿನ ಡಾಕ್ಟರ್ ಬಿಟ್ಟು ಹಾರ್ಟ್ ಸ್ಪೆಷಲಿಸ್ಟ್ ಹೋಗಲ್ಲ. ಮತ್ತೆ ಕಣ್ಣಿನ ಸಮಸ್ಯೆ ಇದ್ದ ಇಷ್ಟೆಲ್ಲ ನಮಗೆ ತಿಳುವಳಿಕೆ ಇದ್ದಾಗ ಇಲ್ಲೂ ಹಾಗೆ ಇರಬೇಕು. ಉಪಾಸನೆ ಮಾಡ್ಬೇಕಾದ್ರೆ ಜ್ಞಾನ ಇರಲೇಬೇಕು. ಯಾನಂಚತೇನ ತೇನ ಸಹಿತ. ಇನ್ನು ಮುಂದೆ ಸ್ವಾರಸ್ಯ ನೋಡಿ. ಅವ್ಯಯಂ ಅಬ್ಜನಾಭಂ ಸ್ತುತ್ವಾ ವರಸ್ತುತಿಭಿಃ ಅವ್ಯಯಂ ಅಬ್ಜನಾಭಂ ಸಹ ಅಂತರ್ಹಿತೆ. ಬರೀ ಪರಮಾತ್ಮ ಏನ್ ಮಾಡ್ದ, ಅದೃಶ್ಯನಾದ. ಇಷ್ಟೊತ್ತು ಕಂಡ, ಈಗ ಕಾಣ್ಲಿಲ್ಲ. ತಕ್ಷಣ ಏನಾಯ್ತಾಗ ಭಗವತಿ ಸ್ವಕವಾರು ರೋಹ. ಅಲ್ಲಿವರೆಗೂ ನೋಡ್ತಾನೆ ಇದ್ದ. ಆ ರೂಪ ಮರೆಯಾದ ತಕ್ಷಣ ಬಂದು ತನ್ನ ರಥ ಹತ್ತಿದ. ಇಲ್ಲಿ ತುಂಬಾ ಸ್ವಾರಸ್ಯ ಇದೆ. ಪರಮಾತ್ಮ ಮರೆಯಾದ, ಈಗ ಅವನು ಬಂದ. ಸೊ ಪರಮಾತ್ಮ ಮರೆಯಾದ ಮೇಲೆ ಅವನು ಕಂಡಿದ್ದ, ಈ ಮರೆಯಾದ ಅಷ್ಟೇ. ಬಲಾತ್ಕಾರ ದೇವ್ರು ನೋಡಕ್ ಬರೋದಿಲ್ಲ. ಅವನು ತನ್ನ ತೋರಿಸ್ತಾ ನೋಡೋದು, ಇಲ್ಲದ ಹೋದ್ರೆ ನೋಡೋದಕ್ಕಾಗೋದಿಲ್ಲ. ನಮ್ಮ ಕೈಲಿಲ್ಲ ಅದು. ಓಂ ತದವ್ಯಕ್ತ ಮಾಹಿ, ಓಂ ಬ್ರಹ್ಮಸೂತ್ರ. ದೇವ್ರ ಅವ್ಯಕ್ತ ಯಾವ ಮಾಡ್ತಾನೆ ಪರಮಾತ್ಮ, ತೋರಿಸ್ತಾನೆ ಭಕ್ತರಿಗೆ, ಅನುಗ್ರಹ ಮಾಡಿ ತೋರಿಸ್ತಾರೆ ಅಷ್ಟೇ.
ತೋರಿಸ್ಲಿಕ್ಕೂ ಅನುಗ್ರಹ ಬೇಕು, ಅವನು ಮತ್ತೆ ಮರಿಯಾಗ್ಲಿಕ್ಕೂ ಕೂಡ ಅವನ ಇಚ್ಛೆ ಬೇಕು. ನಾವು ಮರಿಯಾಗೋದ್ರೆ ಮರಿಯಾಗೋದಿಲ್ಲ ದೇವರು. ಮರಿ ಬೇಡ ಅಂತ ಹೇಳಿದ್ರೆ ಅನ್ವಾಂಟೆಡ್ ಥಿಂಗ್ಸೇ ಹೋಗೋದಿಲ್ಲ. ದುಃಖ ಬೇಡ ಹೋಗುತ್ತಾ ಬೇಡ ಅಂದ್ರೆ ಹೋಗೋದಿಲ್ಲ. ದೇವ್ರು ಬೇಡ ಹೋಗ್ಬಿಡ್ತಾನ? ಹಾಗ ಇಲ್ಲ, ಕಂಡೇ ಕಾಣ್ತಾನೆ, ಕಾಣೋವರೆಗೂ ಕಾಣ್ತಾ, ಅಲ್ಲಿಂದ ಮಾಯ ಆದ. ಮಥುರಾಮನಂತಹ ಯಾನಂ ತ್ಯತೇನ ಸಹಿತೋ ಭಗವಾನ್ ಜಗಾಮ. ಇದೆಲ್ಲ ಯಾತಕ್ಕೆ ಹೇಳಿದ್ರು ಅಂದ್ರೆ ಕೃಷ್ಣನ ಹತ್ರ ಹೋದ, ಕೃಷ್ಣನ ಸಂದರ್ಶನದ ಫಲ ಇಷ್ಟು ಅದ್ಭುತವಾದ ಫಲ ಕೊಡ್ತಾರೆ. ಹೋಗಿದ್ದು ಕಂಸನ ಕಡೆಯಿಂದ, ಅದು ಭಕ್ತಿಯಿಂದ ಹೋದ. ಅದರ ಪ್ರಯೋಜನ ಏನಾಯ್ತು ಅಂದ್ರೆ ಕೃಷ್ಣನ ದರ್ಶನ ಆಯಿತು, ಫಸ್ಟ್ ಪಾಯಿಂಟ್. ಕೃಷ್ಣನ ವಿಶೇಷ ರೂಪ ದರ್ಶನ ಆಯಿತು, ಸೆಕೆಂಡ್ ಪಾಯಿಂಟ್. ಎರಡನ್ನೂ ಕಾಣೋ ಯೋಗ ಬಂತು. ಇದು ಈ ಥರ ಸಾಧನೆ. ಒಂದು ನದಿ ಮಧ್ಯೆ ನಡೆದ ದೊಡ್ಡ ಘಟನೆಗಳಿವೆಲ್ಲ ಕೂಡ. ಕೃಷ್ಣ ಬಲರಾಮರಿಗೆ ಉಪನಯನ ಆಗಿದ್ದಿಲ್ಲ ಆದರೆ ಅವ್ರು ಮಾಡ್ಲಿಕ್ಕೆ ಹೋಗಲಿಲ್ಲ. ಇಲ್ಲ ಹೋದರೆ ಎಂಥ ಸಂಧ್ಯಾಕಾಲ ಬಂತು, ಮೈಮೇಲೆ ಎಚ್ಚರ ಇದೆ, ಸಂಧ್ಯಾನ ಮಾಡ್ಬೇಕಾಗ ಅಪ್ರೋಷ ಜ್ಞಾನಿ ಅಂತ ವಿನಾಯಿತಿ ತಗೊಳಾಗಿಲ್ಲ. ಧ್ಯಾನ ಮಾಡ್ತಾ ಮೈ ಮರೆತ್ಬಿಟ್ಟು ಅವಾಗ ವಿನಾಯಿತಿ. ಅವ್ನ ಮೈಮೇಲೆ ಎಚ್ಚರನೇ ಇಲ್ಲ, ಅಸಂಪ್ರಜ್ಞಾತ ಸಮಾಜ ಸ್ಥಿತಿ ಹೋದ, ಅವಾಗ ಬಂಧನ ಇಲ್ಲೇ ಇದೆ. ಯಾಕಂದ್ರೆ ಆನ್ ಡ್ಯೂಟಿ ಓಡಿ ಇದ್ದಾಗ ಏನಿಲ್ಲ. ಮತ್ತೆ ಆಮೇಲೆ ಪ್ರಾಯಶ್ಚಿತ್ತ, ಆಮೇಲೆ ಸಂಧಾನ ಮಾಡ್ಬೇಕಾಗಿಲ್ಲ, ಮತ್ತೆ ಎಚ್ಚರವನ್ನೇ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಟೈಮ್ ಅದು ಏನು ಟೈಮ್ ಇದ್ರೆ ಮಾಡ್ಬೋದು ಅಷ್ಟೇ. ಟೈಮ್ ಮೀರೋಗ್ಬಿಟ್ಟಿದೆ ಅಂದ್ರೆ ಆ ಕಾಲ ಇದಲ್ಲ, ಬೆಸ್ಟ್ ಅಲ್ಲ, ಮುಗಿದೋಗ್ಬಿಟ್ಟಿದೆ. ಯಾವ ಓಡಿಂದ ಮತ್ತೆ ಸೇನ್ ಮಾಡಕ್ ಹೋಗ್ತೀರಾ ನೀವು? ಅಲ್ಲಿ ಓಡಿ ಹೋಗಿರ್ತಾನೆ ಬೇರೆ ಊರಿಗೆ, ಇಲ್ಲಿ ಮತ್ತೆ ಮತ್ತೆ ಬರ್ಲಿಕ್ಕಾಗತ್ತಾ? ಇಲ್ಲಿ ಬರೋದೇ ಇಲ್ಲ ಆಫೀಸ್ಗೆ, ಏನು ಮಾಡ್ಬೇಕಾಗಿಲ್ಲ. ಅವತ್ತು ಪ್ರಾವಿಡೆನ್ಸ್ ಮೊದಲೊಂದು ದಿವಸ ಅವೆಲ್ಲ ಎರಡೇ ಇರುತ್ತೆ. ಫಿಕ್ಸಿಂಗ್ ಪ್ರಿಫಿಕ್ಸಿಂಗ್ ರೆಸ್ಟೇ ಬೇರೆ ಕೊಟ್ಟಿರ್ತಾರೆ. ಎಲ್ಲೋ ಸೈನ್ ಮಾಡೋ ನೆಸಿಟಿನೇ ಇಲ್ಲ. ವಿತ್ ಪರ್ಮಿಷನ್ ಸೈನ್ ಕೂಡ ಬೇಕಿಲ್ಲ. ಓಡಿ ಅಂತ ಎಂಟ್ರಿ ಮಾಡಿಬಿಟ್ರೆ ಆಗುತ್ತೆ ಅಷ್ಟೇ. ಆ ದೃಷ್ಟಿಯಿಂದ ಆಮೇಲೂ ಮಾಡಬೇಕಾಗಿಲ್ಲ. ಆದರೆ ಈ ಸಂಧ್ಯಾಕಾಲ, ಈಗ ಸಂಧ್ಯಾಕಾಲ ಬಂದಿದೆ, ಧ್ಯಾನಕ್ಕೆ ಕೊಡಬಾರ್ದಾಗ ಸಂಧ್ಯಾವಂದನೆ ಮಾಡ್ಬೇಕಾಗಿ. ಅರ್ಥ ಆಯ್ತಾ? ಮತ್ತೆ ಧ್ಯಾನಕ್ಕೆ ಕೂತಿದ್ದ, ಸಂಧ್ಯಾಕಾಲ ಬಂದಿಲ್ಲ, ಧ್ಯಾನಕ್ಕೆ ಕೂತಿದ್ದ, ಮೈ ಮರೆತು ಬಿಟ್ಟ, ಅವಾಗ ಯೋಚನೆ ಇಲ್ಲ. ಪರ್ಪಸ್ಲಿ ಆಗಲೇ ಧ್ಯಾನಕ್ಕೆ ಕೊಡಬಾರ್ದು, ಹೇಗೆ ಅವಾಯ್ಡ್ ಮಾಡೋಕ್ಕೋಸ್ಕರ. ಅದು ತಪ್ಪದು. ಸಂಧ್ಯಾವಂದನೆ ಮಾಡಿ ಧ್ಯಾನ ಮಾಡಬೇಕೆ ಹೊರತು ಧ್ಯಾನ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಸಂಧ್ಯಾವಂದನೆ ತುಂಬ ಜನ ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಅದನ್ನ ಟೈಮ್ ಮೀರಿಗೂ ಮಾಡ್ತಾರೆ, ಬಿಟ್ಟು ಬಿಡ್ತಾರೆ. ಜ್ಞಾನಿಗಳು ಅಂತ ಹೇಳಿ ಅದ್ರಿಗೆ ಸರ್ಟಿಫಿಕೇಟ್ ತೋರ್ಸಕ್ ಹೋಗ್ತಾರೆ, ತಪ್ಪದು. ನಿಮ್ಗೆ ಜ್ಞಾನ ಇಲ್ಲ ಅಂತ ಪ್ರೂವ್ ಆಯ್ತು ಅದರಿಂದ. ನಾನು ಜ್ಞಾನಿ ಅಂತ ಹೇಳಿ ಸಂಧ್ಯಾವನೆ ಬಿಟ್ಟೆ ಅಂತ ಯಾರು ಹೇಳೋದಾದ್ರೆ ಅವ್ರಿಗೆ ಜ್ಞಾನ ಇಲ್ಲದವರು ಅಂತ ಅವ್ರು ಅನೌನ್ಸ್ ಮಾಡಿದಾಗ ಲೆಕ್ಕಂತೆ. ಸಂಧ್ಯಾವನೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜ್ಞಾನಿ ಅಷ್ಟೇ ಹೊರತು, ಬಿಟ್ಟೆ ಅಂತ ಏನರ್ಥ? ಒಳ್ಳೇದನ್ನು ಬಿಟ್ಟರೆ ಜ್ಞಾನಿ ಅಂತ ಕರೀತಾರ ಏನ? ಪೂರ್ತಿ ಯಾವ್ದನ್ನ ಯಾವ್ದ ಅದು ಮೊದ್ಲು ಮುಳುಗ್ ಹಾಕ್ಬೇಕಾರೆ, ಮೊದ್ಲು ಒಂದು ಓಂ ನಮೋ ಭಗವತೆ ವಾಸುದೇವಾಯ ಅಂತಾರೆ ಹೇಳ್ಬೇಕಾದ್ರೆ ಇಷ್ಟೆಲ್ಲ ಅಕ್ಷರಗಳನ್ನ ಹೇಳ್ಬೇಕು. ಅಷ್ಟಾಕ್ಷರ ಮಂತ್ರ, ಷಡಕ್ಷರ ಮಂತ್ರ, ದ್ವಾದಶಾಕ್ಷರ ಮಂತ್ರ, 3 ಮುಳುಗ್ ಹಾಕಿರ್ತಾರೆ. ಆಮೇಲೆ ಇದು, ಆಮೇಲೆ ಮತ್ತೆ ಬರೋದು, ಮತ್ತೆ ಅದನ್ನ ಮಾಡಿ ರಿಪೀಟ್ ಮಾಡ್ಬೇಕು. ಅದು ಆ ರೀತಿ ಎಲ್ಲ 2 ಸರ್ತಿ ಆಗುತ್ತೆ, ಆಗಲೇ ಪರ್ಫೆಕ್ಟ್ ಸ್ನಾನ ಆಗುತ್ತೆ. ಸ್ತುತ್ವಾ ಯಾನಂಚ ತೇನ ಸಹಿತೋ ಭಗವಾನ್ ಜಗಾಮ ಸಾಯಂ ಪುರೀಂ ಸಹ ಬಲೋ ಮಥುರಾಮನಂತಹ. ಕೃಷ್ಣ ಆ ಸಮಯಕ್ಕೆ ಸಹಬಲ ಅಂದ್ರೆ ಬಲರಾಮನ ಸಮೇತ ಅಂತ. ಬಲ ಅಂದ್ರೆ ಸೈನ್ಯ ಅಂತ ಬೇರೆ ಅರ್ಥ ಇದೆ, ಅರ್ಥ ಮಾಡಬಾರದು. ಬಲರಾಮ ಸಮೇತ ಹೊರಟ ಮಧುರಾ ಪಟ್ಟಣವನ್ನು ಸೇರಿದ. ಅದು ಯಾರು? ಅನಂತಹ. ಅನಂತ ಪದ ಯಾತಕ್ಕೆ ಉಪಯೋಗಿಸಿದ್ರು? ಪರಮಾತ್ಮ ಇಲ್ಲಿಂದ ಅಲ್ಲಿ ಹೋದ, ಈ ಕಡೆ ಹೋದ, ಮಧ್ಯೆ ಗ್ಯಾಪ್ ಇತ್ತು, ಹೋಗಕ್ಕೆ ಟೈಮ್ ಬೇಕಾಯ್ತು, ಎಲ್ಲ ತಿಳ್ಕೊಳ್ಳೋಕೆ ಹೋಗ್ಬೇಡಿ. ಅನಂತ ಅವನು ಮೂಮೆಂಟ್ ಎಲ್ಲ ಯಾತಕ್ಕೆ ಲೋಕದೃಷ್ಟಿಯಿಂದ ಮಾಡ್ತಾನೆ ಹೊರತು ಪರಮಾತ್ಮನ ಏನ್ ಬೇಕಿಲ್ಲ. ಎಲ್ಲ ಕಡೆ ಇದ್ದಾರೆ, ಎಲ್ಲಿ ಹೋಗ್ಬೇಕಾದ ಎಲ್ಲಿ? ಈಗ ಆಕಾಶ ನೋಡ್ಲಿಕ್ಕೆ ನಾನು ಇದಕ್ಕೆ ಹೋಗಿದ್ದೆ ಅಂತ ಹೇಳ್ಬೇಕಾ? ಕಾಶ್ಮೀರಿಗೆ ಹೋಗಿದ್ದೆ ಆಕಾಶ ನೋಡ್ಲಿಕ್ಕೆ ಅಂತೇಳಿ? ಇಲ್ಲೇ ಇದೆ ಆಕಾಶ. ಗೊತ್ತಾಯ್ತಾ? ಏನೋ ನೋಡ್ಲಿಕ್ಕೆ ಹೋಗ್ಬೋದು ಅಷ್ಟೇ, ಆಕಾಶ ನೋಡ್ಲಿಕ್ಕೆ ಹೋಗ್ಬೇಕಾಗಿ. ಅಂದಮೇಲೆ ಪರವಾಗಿ ಎಲ್ಲ ಕಡೆ ಇದ್ದಾನೆ. ಮತ್ತೆ ಯಾಕೆ ಅನಂತ? ದಾಸೋತ್ರಲ್ಲಿ ಹೇಳಿದರು, ಪರಮಾತ್ಮನ ವಕ್ಷಸ್ಥ ಸ್ಮರಣೀಯ ಮುರೋ ವಿಷ್ಣೋಹಂ. ಏನಿದೆ ಅದು? ಇಂದಿರಾವಾಸ ಮುತ್ತಮಂ ಇಂದಿರಾಧಾರ ಮುತ್ತಮ್ ಅನಂತಂ ಅಂತವದಿವ ಭುಜಯೋರ್ ಅಂತರಂಗತಂ. ಅದು ಅನಂತ, ಪರಮಾತ್ಮನ ವಕ್ಷಸ್ಥ ಎಲ್ಲವೂ ಅನಂತನೇ. ಆದರೆ ಒಂದು ರೀತಿ ಕೊನೆ ಇದ್ದ ಕಾಣುತ್ತೆ. ಯಾತಕ್ಕೆ? 2 ಕೈಗಳು ಮಧ್ಯೆ ಇರೋದ್ರಿಂದ ಅಂತ ಇದ್ದ ಹಾಗೆ. ಆಕ್ಚುಲಿ ಕೈಗಳು ಅನಂತ, ಅದ್ರ ಜೊತೆಗೆ ಕೈಗಳು ಅನಂತ, ಉದರಗಳು ಅನಂತ, ಎಲ್ಲ ಅನಂತ. ದೇವರ ಅಚಿಂತ್ಯದ್ಭುತ ಶಕ್ತಿ ಅದು. ಹಾಗಿದ್ದಾನೆ ದೇವರು. ಅದು ನಮಗೇನು ಅನ್ಸುತ್ತೆ? ದೇವರು ಉದರನು ಅನಂತ, ಎದೆಯೂ ಅನಂತ. ಅದು ನಮಗೆ ಅಂಥದ ಇದ್ದ ಕಾಣುತ್ತೆ. ಯಾಕೆ? 2 ಕೈಗಳ ಮಧ್ಯೆ ಚಿಂತನೆ ಮಾಡಿದ್ರಿಂದ ಅಷ್ಟೇ. ಅದನ್ನ ಹೇಳೋದಕ್ಕೆ ಇಲ್ಲೂ ಕೂಡ ಅನಂತ. ಇಲ್ಲಿಂದ ಅಲ್ಲಿ ಹೋದ ಎಂಬ ಕಾರಣಕ್ಕೆ ಏನಂತ ಹೇಳಬೇಕು? ಅನಂತನಲ್ಲ ಅಂತ ಅನಿಸುತ್ತೆ. ಆಕ್ಚುಲಿ ಯಾರಾತ? ಅನಂತನೇ, ದೇವ್ರ ಮಹಿಮೆ. ಆಕಾಶಕ್ಕೆ ಮೂಮೆಂಟ್ ಇಲ್ಲ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ದೇವ್ರಿಗೆ 2 ಇದೆ, ಅನಂತತ್ವನೂ ಇದೆ. ನೋಡೋದಕ್ಕೆ ಚಿಕ್ಕ ರೂಪ ತಗೊಂಡು ಓಡಾಡೋದ ಮಾಡ್ತಾರೆ. ಚಿಕ್ಕ ರೂಪನು ಮತ್ತೆ ಅನಂತ. ಸ್ವಾರಸ್ಯ ಅಂದ್ರೆ ಚಿಕ್ಕ ರೂಪ ಕೂಡ ಏನದು? ಅದು ಅನಂತನೇ. ಇದೆಲ್ಲ ಹೇಗೆ ಅಂತ ಹೇಳಿ ದೇವರು ನಾವಲ್ಲ, ನಮಗಲ್ಲ, ನಾವು ದೇವರಲ್ಲ ಅಂತ ನಮಗೆ ಬರೋದಿಲ್ಲ. ದೇವರಾಗಿದ್ದರಿಂದ ಅದು ಮಾಡ್ತಾನೆ ಅಷ್ಟೆ. ಕಾರಣ ಅದು ಇನ್ನೇನ ಕಾರಣ ಕೊಡಬಾರ್ದು.
ದೇವ್ರ ಹಾಲು ಬೆಳಗ್ಗೆ ಹಾಕಿದೆ ಅಂತ ಏನು ಹೇಳ್ಬೇಕು ಅದಕ್ಕೆ? ಹಾಲಾಗಿದ್ದಕ್ಕೆ ಬೆಳಗಿದೆ ಅಂತ ಹೇಳ್ಬೇಕು. ಅವ್ರು ಇನ್ನೂ ಯಾಡ್ ಮಾಡ್ತಾ ಹೋಗ್ಬಾರ್ದು. ದೇವರಾಗಿದ್ದಕ್ಕೆ ಹಾಗಿದ್ದಾನೆ, ನಾವು ದೇವರಲ್ಲ ಅಂಬೋದಕ್ಕೆ ಹೀಗಿದ್ದೇವೆ ಅಂತ ಕೊಟ್ಟರೆ ಅದು ಸ್ವರೂಪ ಅಂತ ಅರ್ಥ ಆಗುತ್ತೆ. ಇಲ್ಲ ಬೇರೆ ಕಾರಣ ಅಂದ್ರೆ ಸ್ವರೂಪ ಅಲ್ಲ ಅದು. ಆ ಅನಂತ ಕಥೆ ಲಿಮಿಟ್ಲೆಸ್ ಅಪರಿಮಿತ ಪರಿಮಿತ ಮಿತ ಪರಿಮಿತ ಅಪರಿಮಿತ. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಅಂತ ಹೇಳ್ಬೇಕಾದ್ರೆ ಆಚಾರ್ಯ ಸ್ತೋತ್ರ ಮಾಡಿದಾರ. ಅಪರಿಮೇಯ ಸುಧಾಮನ್ ಅಂತ ಹೇಳಿದ ವಾಸುದೇವ ಅಪರಿಮೇಯ ಸುಧಾಮನ್ ಈ ಸ್ತೋತ್ರದೊಳಗೆ. ಅಗ್ರೇತ ದಾನಪತಿ ಮಕ್ಷಯ ಪೌರ್ ನೋಡಿ, ದಾನಪತಿ ಅಂತ ಕರೆದು, ಹಿಂದೆ ದಾನೇಶ್ವರ ಅಂತ ಕರೆದಿದ್ರೆ ದಾನಪತಿ ಅಂತ ಕರೀತಾರೆ. ಯಾನಂಚ ತೇನ ಸಹಿತ ಭಗವಾನ್ ಜಗಾಮ ಸಾಯಂ ಪುರೀಂ ಸಹಬಲೋ ಮಥುರಾಮನಂತಹ. ಅಗ್ರೇ ಅಥ ದಾನಪತಿ ಮಕ್ಷಯ ಪೌರುಷೋಸೌ ಈಶೋ ವಿಮುಚ್ಯ ವಿಸೃಜ್ಯ ಸಬಲಃ ಸಹಿತೋ ವಯಸ್ಯೈಃ ದ್ರಷ್ಟುಂ ಪುರೀಮಭಿಜಗಾಮ ನರೇಂದ್ರ ಮಾರ್ಗೇ ಪೌರೈಃ ಕುತೂಹಲಯುತೈಃ ಅಭಿಪೂಜ್ಯಮಾನಃ. ಅಗ್ರೇ ಅಥ ದಾನಪತಿಂ ಅಕ್ಷಯ ಪೌರುಷಃ ಅಸೌ ಈಶಃ ವಿಸೃಜ್ಯ ಸಬಲಃ ಸಹಿತಃ ವಯಸ್ಯೈಃ ದ್ರಷ್ಟುಂ ಪುರೀಂ ಅಭಿಜಗಾಮ ನರೇಂದ್ರ ಮಾರ್ಗೇ ಪೌರೈಃ ಕುತೂಹಲಯುತೈಃ ಅಭಿಪೂಜ್ಯಮಾನಃ. ಅಗ್ರೇ ಊರು ಬಂತು ಮಥುರಾ. ಕೃಷ್ಣ ಏನ್ ಮಾಡ್ದ? ನಾವು ಹಿಡಿತೇವೆ, ನೀನು ಹೊರಟು ಬಿಡು, ಆಮೇಲೆ ಮೀಠಾಗಳ ಅಂತ ಕಳಿಸ್ಬಿಟ್ಟ. ಆಮೇಲೆ ಕೃಷ್ಣ ಹೇಗೆ ಹೋಗ್ಲಿ ಅಂತ ಕೆಲಸ ಇದೆಯಪ್ಪ, ಆಮೇಲೆ ಬರ್ತೀನಿ ನಾನು ಹೋಗು ಅಂತ ಕಳಿಸ್ಬಿಟ್ಟ. ಏನ್ ಕೆಲಸ ಅಂತ ಬಂದು ಹೇಳ್ತಾನೆ. ಈಗಂತೂ ನೀನು ಹೋಗು. ದಾನಪತಿಂ ಅಕ್ಷಯ ಪೌರುಷಃ ಅಸೌ, ಅಕ್ಷಯ ಪೌರುಷನಾದ ಕೃಷ್ಣ ಆತನ ಕಳಿಸಿ ವಿಸೃಜ್ಯ ಕಳಿಸಿಕೊಟ್ಟು ಸಬಲ ಬಲರಾಮನ ಸಮೇತ ಸಹಿತ ವಯಸ್ಸೈ ಗೋಪರ ಸಮೇತ ದ್ರಷ್ಟುಂ ಪುರೀಂ ಅಭಿಜಗಾಮ. ಆ ಪಟ್ಟಣ ನೋಡೋ ರೀತಿಯಲ್ಲಿ ಹೊರಟಂತೆ. ಸಿಟಿ ಬಂದಾಗ ಹಳ್ಳಿಯವರು ನೋಡ್ತಾರಲ್ಲ ಆ ಟೈಪ್, ಭಾರಿ ಜೋರಾಗಿದೆ ಸಿಟಿ ಅಂತೇಳಿ ಕೃಷ್ಣ ಆ ರೀತಿ ಮಾಡ್ತಾ ಇದ್ದ. ದ್ರಷ್ಟುಂ ಪುರೀಂ, ಕೃಷ್ಣ ಏನ್ ನೋಡ್ಬೇಕಾಗಿದೆ? ವಿಶ್ವದ ಚಕ್ಷು. ಅವ್ನು ನೋಡ್ಬೇಕಾದ ವಸ್ತು ಆದ್ರೆ ಎಲ್ಲಿದೆ ಬೇರೆ? ಅವ್ನು ನೋಡೋ ಅಪೂರ್ವ ವಸ್ತುಗಳಿದೆ, ಅಪೂರ್ವ ವಸ್ತು ಎಲ್ಲಿದೆ ಮತ್ತೆ? ಆದ್ರೆ ವಿಡಂಬನೆ ಮಾಡ್ತಾ ಹೊರಟ. ಅವರೆಲ್ಲ ಊರಿಗೆ ಆಶ್ಚರ್ಯನೇ, ಪಟ್ಟಣ ಇವರಿಗೆಲ್ಲ ಗೋಪಾಲ ಸಿಟಿ ಹೇಗಿದೆ ಅಂತೇಳಿ ಭಾರಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವರೆಲ್ಲ. ರಾಜ ನರೇಂದ್ರ ಮಾರ್ಗೆ ಅಂದ್ರೆ ಏನು? ರಾಜ ಮಾರ್ಗ. ನರೇಂದ್ರ ರಾಜ, ರಾಯಲ್ ರೋಡ್ ಅದ್ರಲ್ಲಿ ಹೋಗ್ತಾ ಇದ್ದಾರೆ. ಯಾರನ್ನ? ಹೌದು, ಅವರೆಲ್ಲರ ಸಮೇತ ಹೋಗ್ತಿದ್ದಾನೆ. ಅಕ್ರೂರನ್ನ ಕರ್ಕೊಂಡು ಹೋಗ್ಲಿಲ್ಲ. ಅಲ್ಲಿ ನಾವು ನಿಮಗೆ ಅನ್ಸುತ್ತೆ, ದೇವ್ರಿಗೆ ಅನ್ಸ್ಬೇಕಲ್ಲ. ಅವ್ರು ಕರ್ಕೊಂಡು ಹೋಗ್ಬೇಕಾಯ್ತು, ಏನೋ ಕಾರಣ ಬಿಟ್ಟು ಹೋದ ಅಷ್ಟೇ. ಹೇಳಿದ್ದಾರೆ ಆಮೇಲೆ ಬರ್ತೀವಿ ಕರ್ಕೊಂಡು ಹೋಗ್ತೇನೆ ಅಂತ. ನರೇಂದ್ರ ಮಾರ್ಗೆ ಪೌರೈಹಿ ಕುತೂಹಲಯುತೈ, ಜನಗಳು ನೋಡ್ತಾ ಇದ್ದಾರೆ. ಪರಮಾಶ್ಚರ್ಯ, ಯಾರು ಎಷ್ಟು ಅದ್ಭುತ ಇದ್ದಾನೆ ಆಯ್ತಾ. ಸೂರ್ಯ ಬಂದ್ರೆ ವಾತಾವರಣ ಚೇಂಜ್ ಆಗೋಗ್ಬಿಡುತ್ತೆ. ಕೃಷ್ಣ ಬಂದ ಅನಂತ ಸೂರ್ಯ ಪ್ರಕಾಶ. ಇಂಥ ಅದ್ಭುತ ವ್ಯಕ್ತಿ ನೋಡೇ ಇರಲಿಲ್ಲ ನಾವು ಯಾರು ಅಂತ ಎಲ್ಲರೂ ನೋಡಿ. ಕುತೂಹಲಯುತೈ ಅಭಿಪೂಜ್ಯಮಾನ, ಪೂಜ್ಯಮಾನ ಅಭಿಪೂಜ್ಯಮಾನ. ಸೂರ್ಯನ ಬೆಳಕು ನೋಡಿದ ತಕ್ಷಣ ಹೇಗೆ ಸೂರ್ಯ ಅಂತ ಅರ್ಥ ಆಗಿಬಿಡ್ಬೇಕು, ಹಾಗೆ ಕೃಷ್ಣ ಈತ ನಮ್ಮಂಥವನಲ್ಲ, ಅಭಿಪೂಜ್ಯಮಾನ. ಭಾರಿ ಗೌರವದಿಂದ ನೋಡ್ತಾ ಇದ್ದಾರೆ. ಯಾರು? ಹೆಸರು ಕೃಷ್ಣ ಇರೋದು 10 ವರ್ಷ ಕೃಷ್ಣನಿಗೀಗ ಅಲ್ಲಿ ಬಂದಾಗ. 10 ವರ್ಷದ ನೋಡಿದ್ರೆ ಜಗತ್ತಿನಲ್ಲಿ ಯಾರೂ ಈ ಥರದ್ದೇ ಇಲ್ಲ ಅಂತ ಅಷ್ಟು ಸಂತೋಷದಿಂದ ಪೂಜೆ ಮಾಡ್ತಾ ಇದ್ದಾರೆ. ಯಾರಿಗೆ? ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣಿಗೆ 8 ವರ್ಷಕ್ಕೆ ಆಗುತ್ತೆ. ಕ್ಷತ್ರಿಯರಿಗೆ 12, 16 ಸ್ಕೋಪ್ ಇದೆ ಅವರಿಗೆ. ಕ್ಷತ್ರಿಯ ರೂಪ ತಾನೇ ಇದೆ. ಬಾಲರಾಮನಿಗೆ ಇವ್ರಿಗೆ ಬ್ರಾಹ್ಮಣರಿಗೆ ಮಾತ್ರ 8 ವರ್ಷ, ಬೇರೆಯವರಿಗೆಲ್ಲ. ಆ ಮದುವೆಗೆ ಹಾಗಿಲ್ಲ, ಎಲ್ಲರಿಗೂ 8 ವರ್ಷನೇ. ಹೆಂಗಸರ ಮದುವೆಗಾದ್ರೆ ಅಲ್ಲಿ ಚೇಂಜ್ ಇಲ್ಲ, ಉಪನಯನಕ್ಕೆ ಚೇಂಜ್ ಇದೆ. ಕ್ಷತ್ರಿಯರಿಗೆ ಬೇರೆ, ಅದು ಬೇರೆ. ಈ ಸೂತಕಾದಿಗಳಿಗೆ ಕೂಡ ಬೇರೆ. ಬ್ರಾಹ್ಮಣ ಸೂತಕ ಬೇರೆ, ಇವರು ಸೂತಕರ ಅವಧಿಗಳು ಬೇರೆ, ಎಲ್ಲ ಬೇರೆ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಅದು ವರ್ಣ ಪ್ರಕೃತಿ ಬದಲಾವಣೆ ಉಂಟು. ಆಸಾಧ್ಯ ಕುಂಜ ದ್ರಷ್ಟುಂ ಪುರೀಮಭಿಜಗಾಮ ನರೇಂದ್ರ ಮಾರ್ಗೇ ಪೌರೈಃ ಕುತೂಹಲಯುತೈಃ ಅಭಿಪೂಜ್ಯಮಾನ. ನಮಗೆ ಅರ್ಥ ಆಗತ್ತಾಗ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ ಶ್ರುತ್ವಾಪೇನಂ ವೇದ ನಚೈವ ಕಚ್ಚಿ. ಆಶ್ಚರ್ಯ ಅಂತ ನೋಡಿದ, ಕೇಳಿದವರು ಆಶ್ಚರ್ಯ, ಅವರು ಆಶ್ಚರ್ಯ, ಹೇಳೋರು ಆಶ್ಚರ್ಯ. ಅದು ಬೇರೆ ವರ್ಡ್ ಇಲ್ಲ ದೇವ್ರನ್ನ ಹೇಳ್ಬೇಕಾದ್ರೆ. ಎಲ್ಲರಿಗೂ ಏನಂತ ಕಾಣಿಸ್ತಾನೆ? ಈ ಹಾಲನ್ನು ಎಲ್ಲರೂ ಬಿಳಿ ಅಂತಾನೆ ಹೇಳ್ಬೇಕದನ್ನ. ಹಾಲಿ ಬೆಳಗ್ಗೆ ಬೇರೆ ದಾರಿ ಇಲ್ಲ, ಇರೋದೇ ಹಾಗೆ ಆದ್ರಿಂದ ಹೇಳಿದ್ರು. ದೇವ್ರ ಆಶ್ಚರ್ಯ ಬಿಡಿ. ಕೆಲವು ವಿಷಯ ಕೆಲವರಿಗೆ ಆಶ್ಚರ್ಯ, ಮೇಲವರಿಗೆ ಆಶ್ಚರ್ಯ ಅಲ್ಲ. ಗೊತ್ತಾಯ್ತಾ? ಕೆಲವರಿಗೆ ಆಶ್ಚರ್ಯ ಅಷ್ಟೇ. ಆದ್ರೆ ಹಿಂದೆ ಹೇಳಿದ್ನಲ್ಲ, ಹಿಂದೆ ಸೈಕಲ್ ಬಂದ್ರೆ ಊರಿಗೆ ಹಳ್ಳಿಗಳಿಗೆ ಊರಿನ ಜನ ಸೇರಿಬಿಡ್ತಾರೆ. ಸೈಕಲ್ ಬಂದ್ರೆ ಪೋಸ್ಟ್ ಮ್ಯಾನ್ ಯಾರು ಬಂದ್ಬಿಟ್ರೆ ಊರಿನ ಜನ ದೊಡ್ಡ ಏನೋ ಬಂದಿದೆ ಅಂತ ಹೇಳ್ಬಿಟ್ಟು ಹಿಡಿತಾ ಆಮೇಲೆ ನಿಧಾನವಾಗಿ ಅದನ್ನ ಅಡ್ಜಸ್ಟ್ ಆದ್ರು. ಅದಕ್ಕೆ
ಆಮೇಲೆ ಸ್ಕೂಟರ್ ಬಂದ್ರೆ ಮೋಟರ್ ಬೈಕ್ ಬಂದ್ರೆ ರೋಡಕ್ಕೆ ಬರ್ತಿದ್ರು, ಆಮೇಲೆ ಕಾರ್ ಬಂದ್ರೆ ಬರ್ತಿದ್ರು. ಈಗ ಪ್ಲೇನ್ ಬಂದ್ರು ಬರೋದಿಲ್ಲ ಯಾರು. ಎಲ್ಲರಿಗೂ ಏನಾಗ್ಬಿಟ್ಟಿದೆ ಈಗ, ಕಾಮನ್ ಆಗ್ಬಿಟ್ಟಿದೆ. ಅದನ್ನೇ ನೋಡೋದು ಬಾ ಓಡೋದು ಹೇಳ್ತಾರೆ. ಬದಲಾವಣೆ ಆಯ್ತು. ಈಗ ಆಶ್ಚರ್ಯ ಅಲ್ಲ, ನಮಗೆ ಎಷ್ಟೋ ಸರಿ ಕೆಲವು ಆಶ್ಚರ್ಯ, ಆಮೇಲೆ ಆಶ್ಚರ್ಯ ಅನ್ಸೋದಿಲ್ಲ. ದೇವ್ರು ಮಾತ್ರ ಏನದು, ಮಹಾಲಕ್ಷ್ಮಿಗೂ ಆಶ್ಚರ್ಯ. ಮತ್ತೆ ಮಹಾಲಕ್ಷ್ಮಿ ಹೇಗೆ ನೋಡ್ತಾರೆ, ಪ್ರತಿ ಕ್ಷಣ ನೋಡ್ತಾರೆ, ಅನಾದಿ ಕಾಲದಿಂದ. ಮತ್ತೆ ಅಂಥದ್ದು ಏನಾಗಿಲ್ಲ, ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರ್ಷದಿಂ ಪೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲ್ ಅನ್ನೋದೇ ನಾವು. ಲಕ್ಷ್ಮೀ ಪರಮಾತ್ಮರಿಗೆ ಆಶ್ಚರ್ಯ ಅಲ್ಲ, ಅರ್ಥ ಆಯ್ತಾ ಈಗ. ಲಕ್ಷ್ಮೀ ನಮ್ಮ ಉಳಿದೋ ಬ್ರಹ್ಮಾದಿಗಳಿಗೆ ಆಶ್ಚರ್ಯ ಮಹಾಲಕ್ಷ್ಮಿ, ಆದ್ರೆ ಪರಮಾತ್ಮರಿಗೆ ಆಶ್ಚರ್ಯ ಅಲ್ಲ. ಯಾತಕ್ಕೆ, ಕಡಿಮೆ ಆದ್ರೆ. ಲಕ್ಷ್ಮಿಗೆ ಮಾತ್ರ ಯಾವಾಗಲೂ ಆಶ್ಚರ್ಯ, ಎವರ್ ರೆಡಿ ಇದ್ದಾಗ, ಎವರ್ ವಂಡರ್ ಪರಮಾತ್ಮ. ಅದಕ್ಕೇನೆ ದೇವ್ರ ಮಹಿಮೆ. ಅದ ಮಹಾಲಕ್ಷ್ಮಿಗೂ ದೇವರ ಪೂರ್ಣ ರೂಪವಾದ ಪೂರ್ಣ ರೂಪ ನೋಡಕ್ ಸಾಧ್ಯವಾಗೋದಿಲ್ಲ ಅನ್ನೋದಕ್ಕೆ ಪೂರ್ಣ ಅಸಂಭವ ಅಂತ ಹೇಳೋದು ಕಾರಣ. ಯಾರು, ಅದೇ ಆಶ್ಚರ್ಯೋಪಾಖ್ಯಾನ, ಅದಕ್ಕೆ ಸಂಬಂಧಪಟ್ಟಿದ್ದೆ. ಸದಾ ಆಶ್ಚರ್ಯ, ಸದಾ ಧನ್ಯ. ಒಮ್ಮೊಮ್ಮೆ ಆಶ್ಚರ್ಯ ಆಗೋದು, ಒಬ್ಬೊಬ್ಬರಿಗೆ ಆಶ್ಚರ್ಯ ಆಗೋದು, ಕೆಲವರಿಗೆಲ್ಲ ಒಬ್ಬರಿಗೆ. ಅದು ಕೂಡ ಯಾವಾಗಲೂ ಅಲ್ಲ, ಒಮ್ಮೊಮ್ಮೆ. ಎರಡೆರಡು ಚೇಂಜಸ್ ಇದೆ. ಆದ್ರೆ ದೇವ್ರ ಮಾತ್ರ ಎಲ್ಲರಿಗೂ ಎಲ್ಲ ಕಾಲಕ್ಕೆ ಏನಾಗ್ತಾನೆ, ಆಶ್ಚರ್ಯನಾಗ್ತಾನೆ. ಅದಕ್ಕೆ ದೊಡ್ಡ ಆಶ್ಚರ್ಯ ಆದ್ರೆ ಅಂತ ದೇವರು ಇಲ್ಲ ಅಂತ ಅವರೆಂತ ಆಶ್ಚರ್ಯ ಅಂತ ಅವ್ರು ಹೇಳ್ತಾರೆ. ಅವರೆಂತ ಆಶ್ಚರ್ಯ, ಇದಿಲ್ಲ ಅಂತ, ಅಂತ ದೇವರೇ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅವ್ರಿಗೆ. ಆಸಾಧ್ಯ ಕುಂಜರಗತಂ ರಜಕಂ ಯಯಾಚೆ ವಸ್ತ್ರಾಣಿ ಕಂಸದಯಿತಂ ಗಿರಿಜಾವರೇಣ ಮೃತ್ಯುಚ್ಯುತಂ ಸಪತಿತೇನ ದುರುಕ್ತಿ ವಿದ್ಧ ಪಾಪಂ ಕರಾಗ್ರ ಮೃದಿತಂ ವಿನಯತ್ ಯಮಾಯ. ನಾಳೆ, ಅದು ನಾಳೆ ದಿವಸ, ಅದು ಹೊತ್ತಾಗಿದೆ. ಅದು ಬೇರೆ ಶುರುವಾಗುತ್ತೆ. ಅಗಸನ ಕಥೆ ಎಲ್ಲ ಬರುತ್ತೆ. ಇಷ್ಟ ಇದು ಬಂದಾಯ್ತು. ಈಗ ಮೊದಲಿಗೆ ಬಂದ, ಬರೋದು ಹೊಡ್ತಾ ಇದ್ದಾನೆ. ಒಂದೊಂದೇ ಏನೇ ನಡೀತವೆ. ಆ ರಜಕನ ಕಥೆ, ಕುಬ್ಜೆ ಬರ್ತಾಳಲ್ಲ ಅವಳು, ಮಾಲಾಕಾರ ಎಲ್ಲ ಬರ್ತಾರೆ. ಅದಿಷ್ಟು ಹೇಳ್ತಾ ಹೋಗ್ತಾರೆ. ಇದು ಭಾಗವತಕ್ಕೆ ಒಳ್ಳೆ ವ್ಯಾಖ್ಯಾನ, ಒಳ್ಳೆ ಸಾರಾಂಶ ಕೂಡ.